ಓಂ ಶಾಂತಿ. ಇವತ್ತಿನ ಪ್ರಶ್ನೆ ಗುಣಗಳು ದಿವ್ಯ ಗುಣಗಳು ಮತ್ತು ದೈವಿ ಗುಣಗಳು ಇದರಲ್ಲಿ ಇರುವಂತ ವ್ಯತ್ಯಾಸ ಏನು ಹೇಳೋದನ್ನ ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ಚರ್ಚೆ ಮಾಡೋಣ. ಸರಿ, ಓಕೆ. ಗುಣಗಳು ಅಂತಂದ್ರೆ ಏನಾಗಿದ್ರೆ, ಗುಣಗಳು ಅಂತಂದ್ರೆ ಏನು? ಸಪ್ತಗುಣಗಳು: ಸುಖ, ಶಾಂತಿ, ಆನಂದ, ಪವಿತ್ರತೆ, ಸ್ನೇಹ. ಸರಿ, ಅವಾಗ ಸಪ್ತಗುಣಗಳು ಇಲ್ಲ ಅಂತಂದ್ರೆ ಇವಾಗ ನೀವೇ ಹೇಳ್ತಿದ್ದಾರೆ ಸಪ್ತಗುಣಗಳು ಅಂತ. ಇದನ್ನೇ ಗುಣಗಳು ಅಂತೀವಿ, ಸಪ್ತಗುಣಗಳು. ಸರಿ ಸರಿ, ನೀವು ಗುಣಗಳು ಅಂತಂದ್ರೆ ಅದನ್ನ 7 ಭಾಗ ಮಾಡಿದಿರಿ. ಓಕೆನಾ? ಗುಣಗಳು 7 ಭಾಗ ಮಾಡಿದೀನಿ ನೀವು. ಸರಿ, ನನ್ನ ಪ್ರಶ್ನೆ ಕೇಳಿದ್ರೆ ಗುಣಗಳು ಅಂತಂದ್ರೆ ಏನು? ಸರಿ, ಗುಣಗಳ ಅಪೋಸಿಟ್ ವರ್ಡ್ ಯಾವುದು? ದುರ್ಗುಣ ಅಂತ ಅಲ್ವಾ? ಯಾವ ದುರ್ಗುಣವನ್ನ ಆತ್ಮ ಧರಿಸಿದಾಗ ಆತ್ಮದ ಅಕೌಂಟಲ್ಲಿ ವಿಕರ್ಮ ಆಗತ್ತೋ ಅದರ ಫಲ ಆತ್ಮನಿಗೆ ದುಃಖ, ಕಷ್ಟ, ನೋವು, ಸಮಸ್ಯೆ, ತೊಂದರೆ. ಅಂದ್ರೆ ಅದರ ಫಲ ಆತ್ಮನಿಗೆ ಏನಾಗೋದಿಲ್ಲ, ಇಷ್ಟ ಆಗೋದಿಲ್ಲ. ಆತ್ಮದ ಅಕೌಂಟಲ್ಲಿ ಏನಾಗ್ತದೆ? ಮೈನಸ್ ಆಗ್ತದೆ. ಅದಕ್ಕೆ ಏನ್ ಹೇಳ್ತಾರೆ? ದುರ್ಗುಣ. ಗುಣಗಳಂತದ ಏನಾಗ್ತದೆ? ಆತ್ಮನ ವ್ಯಾಲ್ಯೂ, ಮೌಲ್ಯವನ್ನ ಏನ್ ಮಾಡ್ತದೆ? ಹೆಚ್ಚಿಗೆ ಮಾಡ್ತದೆ. ಏನ್ ಮಾಡುತ್ತದೆ? ಆತ್ಮದ ಬೆಲೆಯನ್ನ, ಮೌಲ್ಯವನ್ನ, ಕ್ವಾಲಿಟಿಯನ್ನ ಏನ್ ಮಾಡ್ತದೆ? ಹೆಚ್ಚಿಗೆ ಮಾಡುತ್ತೆ. ಅದಕ್ಕೆ ಏನ್ ಹೇಳ್ತಾರೆ? ಗುಣಗಳು ಅಂತ ಹೇಳಿ. ಸದ್ಗುಣಗಳು ಅಂತ. ಗುಣಗಳು ಬೇರೆ, ಸದ್ಗುಣಗಳು ಬೇರೆ. ಅದನ್ನು ಬೇಕಾದ್ರೆ ಚರ್ಚೆ ಮಾಡೋಣ. ದಿವ್ಯ ಗುಣಗಳು ಬೇರೆ ಮತ್ತು ದೈವಿ ಗುಣಗಳು ಬೇರೆ. ಓಕೆನಾ? ಸರಿ, ಓಕೆ. ಫಸ್ಟ್ ನಾವು ಚರ್ಚೆ ಮಾಡೋದು ಗುಣಗಳು ಅಂತಂದ್ರೆ ಏನು, ಆಮೇಲೆ ಮುಂದಿನ ಭಾಗ ಯಾವುದಕ್ಕೆ ಗುಣಗಳು ಅಂತ ಹೇಳ್ತಾರೆ. ಸರಿ, ಓಕೆ. ಈಗ ದುರ್ಗುಣ ಯಾವುದು, ಗುಣ ಯಾವುದು ಅಂತ ಅರ್ಥ ಆಯ್ತಾ? ಮೊದಲನೇ ಪ್ರಶ್ನೆ ಅರ್ಥ ಆಯ್ತು. ಇನ್ನೂ ನಿಮ್ಗೆ ಡೀಟೇಲ್ ಆಗಿ ಹೇಳಬೇಕು ಅಂತಂದ್ರೆ, ನಮ್ಮತ್ತೊಂದು ಶರೀರ ಅಂತ ಸಾಧನ ಇದೆಯಲ್ಲ, ಇದೆಯೋ ಇಲ್ವೋ? ಇದೆ. ಸರಿ, ಪ್ರತಿದಿನ ನಾವು ಅದನ್ನು ಉಪಯೋಗ ಮಾಡ್ತೀವೋ ಮಾಡಲ್ವೋ? ಮಾಡ್ತಾ ಇದ್ದೀವಿ. ಮಾಡ್ತೀವಿ. ಸರಿ, ಬೆಳಿಗ್ಗೆ ನಿಮ್ಮ ಶರೀರ ಹೇಳುವಂತ ಸಾಧನವನ್ನ ನಿಮ್ಮ ಶರೀರದ ಮನೆಯಲ್ಲಿ ಅದಕ್ಕೆ ಏನೇನು ಬೇಕು ಅದನ್ನ ಕೊಟ್ಬಿಟ್ಟು ಆಮೇಲೆ ಕರ್ಮ ಕ್ಷೇತ್ರಕ್ಕೆ, ಹೊರಗಡೆ ಪ್ರಪಂಚಕ್ಕೆ ತಗೊಂಡು ಹೋಗ್ತೀವಿ. ಹೌದಾ? ಸರಿ, ಸಾಯಂಕಾಲ ಮನೆಗೆ ಬರುವವರೆಗೂ ಆ ಶರೀರ ಹೇಳೋ ಸಾಧನ ಹೇಗಿರ್ತದೆ? ಶರೀರ ಇರ್ಬೋದು, ಶರೀರದ ಮೇಲಿರುವಂತ ಬಟ್ಟೆ ಇರ್ಬೋದು, ಆಭರಣ ಇರ್ಬೋದು, ಏನಿರ್ಬೋದು, ವಾಪಸ್ ಬರುವವರೆಗೂ ಕೂಡ ಆ ಸಾಧನ ಹೇಗಿರ್ತದೆ? ಸ್ವಲ್ಪ ಭಾರ, ಸ್ವಲ್ಪ ಹಗುರ ಇರುತ್ತೆ. ಹಗುರ ಇರ್ತದೆ ವಾಪಸ್ ಬಂದಾಗ? ಅಂದ್ರೆ ಕೆಲವರು ಅವರವರ ಇಚ್ಛೆಗಳು ಸರ. ಸಾಯಂಕಾಲ ವಾಪಸ್ ಬರೋದ್ರೊಳಗಡೆಗೆ ಧೂಳು, ಮಣ್ಣು, ಕೆಸರು, ಬೆವರು ಇರ್ತದೆ ಇಲ್ವೋ? ತಿಂದಿರುವಂತ ಆಹಾರ ಎಲ್ಲ ಏನಾಗಿರ್ತದೆ? ಖಾಲಿ ಆಗಿರ್ತದೆ. ತಿಂದಿರುವಂತ ಆಹಾರ ಮಲಮೂತ್ರವಾಗಿ ಪರಿವರ್ತನೆ ಆಗಿ ಶರೀರದೊಳಗಡೆ ಶೇಖರಣೆ ಆಗಿರ್ತದೆ. ತಲೆ ಏನು ಬಾಚ್ಕೊಂಡಿರ್ತೀವಿ ಅದೆಲ್ಲ ಹೊರಟೋಗಿರ್ತದೆ. ಫೇರ್ ಅಂಡ್ ಲವ್ಲಿ ಏನು ಹಚ್ಕೊಂಡಿರ್ತೀವಿ ಅದೆಲ್ಲ ಹೊರಟೋಗಿದ್ದಿರ್ತದೆ. ಹೌದು ತಾನೆ? ಅಂದ್ರೆ ವಾಪಸ್ ನಾನು ಮನೆಗೆ ಬಂದಾಗ ಹೊರಗಡೆ ಪ್ರಪಂಚದಲ್ಲಿ ಏನೇನು ಇದೆಯೋ, ಧೂಳು, ಮಣ್ಣು, ಕಸ, ನೀರು, ಬೆವರು, ಅದರ ಪ್ರಭಾವ ಯಾರ ಮೇಲೆ ಬಿದ್ದಿರ್ತದೆ? ಶರೀರದ ಮೇಲೆ. ಯಾವ್ದ ಮೇಲೆ? ಶರೀರದ ಮೇಲೆ. ಶರೀರದ ಮೂಲಕ ಆತ್ಮದ ಮೇಲೂ ಪ್ರಭಾವ ಬೀಳತ್ತೆ. ಹಾಗಿದೆ, ಆ ಪ್ರಪಂಚದಿಂದ ಏನು ಶರೀರ ತೆಗೆದುಕೊಂಡು ಬಂತು ಅದರಿಂದ ಶರೀರ ಮತ್ತು ಆತ್ಮನಿಗೆ ಖುಷಿ ಆಗತ್ತೋ ದುಃಖ ಆಗತ್ತೋ? ದುಃಖ ಆಗತ್ತೆ. ಅಂದ್ಮೇಲೆ ಅದು ಗುಣ ಆಯ್ತೋ ದುರ್ಗುಣ ಆಯ್ತೋ? ದುರ್ಗುಣ ಅಲ್ವಾ? ಸರಿ, ಅದೇನೆ ಮನೆಗೆ ಬಂದ ಮೇಲೆ ಅದೇ ಶರೀರದ ಮೇಲೆ ಅದು ಕೆಸರಿದೆ ಅಂತ ನೀರ್ ಹಾಕ್ಬಿಟ್ಟು ನಾವು ಅದನ್ನೇನ್ ಮಾಡ್ತೀವಿ? ಕ್ಲೀನ್ ಮಾಡ್ತೀವಿ. ಅವಾಗ ಏನಾಗ್ತದೆ? ಸ್ವಚ್ಛ ಆಗ್ತದೆ. ಅವಾಗ ನೀರು ಒಳ್ಳೇದೋ ಕೆಟ್ಟದ್ದು? ಒಳ್ಳೇದಲ್ವಾ? ಅವಾಗ ಅದೇನಾಯ್ತು? ಗುಣ ಆಯ್ತಲ್ವಾ?
ಇದು ಎರಡನ್ನೂ ಕೂಡ ನಾನು ಅಪ್ಲೈ ಮಾಡಿದ ಯಾವ್ದಲ್ಲಿ ಶರೀರದ ಮೇಲೇನೆ, ಹೌದಾ? ಆದರೆ ಪರಿಣಾಮ ಏನಾಯ್ತು? ಚೇಂಜ್ ಆಯ್ತು. ನಾನು ಸಿಗರೇಟ್ ಸೇದಿದಾಗ ಏನಾಗುತ್ತೆ? ನಾನು ಶರೀರದ ಒಳಗಡೆನೆ ಕಳಿಸಿದ್ದೇನೆ, ಆರೋಗ್ಯ ಏನಾಗತ್ತೆ? ಹಾಳಾಗತ್ತೆ ಅಲ್ವಾ? ಅದೇ ನಾನು ನೀರನ್ನ ಕುಡಿದಾಗ ಏನಾಗತ್ತೆ? ಶರೀರದ ಆರೋಗ್ಯ ಚೆನ್ನಾಗಿರ್ತದೆ. ಅದರ ಬದಲು ಟೀ ಕಾಫಿ ಡ್ರಿಂಕ್ಸ್ ಮಾಡಿದ ಶರೀರದ ಆರೋಗ್ಯ ಏನಾಗ್ತದೆ? ಹಾಳಾಗತ್ತೆ. ಒಂದ್ ಕಡೆಗೆ ನಾವು ಮಾರ್ಕೆಟಿಗೆ ಹೋದಾಗ ಬಾಯಾರಿಕೆ ಆದಾಗ ಬೆವರಿದಾಗ ಒಂದ್ ಕಡೆ ಎಳ್ನೀರು ಇರ್ತದೆ, ಇನ್ನೊಂದ್ ಕಡೆ ಕೋಕೋ ಕೋಲಾನು ಇರ್ತದೆ. ಎರಡು ಪ್ರಪಂಚದಲ್ಲಿ ಇದೆ. ಎಳ್ನೀರು ಕುಡಿದ್ರೆ ಆರೋಗ್ಯ ಏನಾಗ್ತದೆ? ಚೆನ್ನಾಗಿರ್ತದೆ, ಯಾಕಂದ್ರೆ ನೈಸರ್ಗಿಕವಾಗಿ ಬಂದಿರುವಂತದ್ದು ಅಲ್ವಾ? ಪೆಪ್ಸಿ ಕೋಕೋ ಕೋಲಾ ನಾವೇನ್ ಮಾಡಿದೀವಿ? ನಾಲ್ಗೆ ರುಚಿಗೋಸ್ಕರ ನಾವೇನ್ ಮಾಡಿದೀವಿ? ರೆಡಿ ಮಾಡಿದೀವಿ. ಆದ್ರೆ ಇವತ್ತಿನ ಪ್ರಪಂಚದಲ್ಲಿ ಜನ ಯಾವ್ದು ಇಷ್ಟಪಡ್ತಾರೆ? ಕೋಕೋ ಕೋಲಾ. ಅಂದ್ರೆ ಯಾವ ವಸ್ತು, ಯಾವ ವಿಷಯ, ಯಾವ ಜ್ಞಾನ, ಯಾವ ಕಾಯಕ, ಯಾವ ಕರ್ಮದ ಫಲ ಆತ್ಮನ ಉನ್ನತಿ ಆಗತ್ತೋ, ಕಲ್ಯಾಣ ಆಗತ್ತೋ, ಅದಕ್ಕೆ ಏನ್ ಹೇಳ್ತಾರೆ? ಗುಣಗಳು. ಯಾವುದನ್ನು ನಾನು ಧರಿಸಿದಾಗ ನಿರಾಕಾರ ರೂಪದಲ್ಲಿ ಆತ್ಮದ ಅವನತಿ, ವಿನಾಶ, ದುಃಖ, ಕಷ್ಟ, ವಿಘ್ನಗಳು, ವಿಕರ್ಮ, ಸಮಸ್ಯೆ, ಪರಿಸ್ಥಿತಿ, ತೊಂದರೆ, ನೋವು, ಭಯ, ಹೆದರಿಕೆ, ಆ ಮೂಲಕ ಆತ್ಮನಿಗೆ ತೊಂದರೆಯ ಅನುಭವ ಆಗ್ತದೋ ಅದಕ್ಕೆ ಏನ್ ಹೇಳ್ತಾರೆ? ದುರ್ಗುಣ. ಅರ್ಥ ಆಯ್ತಾ ಇವಾಗ? ಸರಿ. ಇವಾಗ ಶರೀರ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ತೇವಿ? ಸ್ವಚ್ಛವಾಗಿರುವಂತ ಬಟ್ಟೆ, ಇಸ್ತ್ರಿ ಹಾಕೊಂಡಿರುವಂತ ಬಟ್ಟೆ ಅಲ್ವಾ? ಅದಾದ್ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೇಕು ಅಂತಂದ್ರೆ ಫೇರ್ ಅಂಡ್ ಲವ್ಲಿ, ಹೇರ್ ಡೈ, ಇದನ್ನೆಲ್ಲ ಎಡಿಷನ್ ಮಾಡಿದಾಗ ಶರೀರದ ವ್ಯಾಲ್ಯೂ ಏನಾಗ್ತದೆ? ಹೆಚ್ಚಿಗೆ ಆಗ್ತದೆ. ಧರಿಸಿದವನಿಗೂ ಕೂಡ ಇವಾಗ ನಾರ್ಮಲ್ ಬಟ್ಟೆ ಹಾಕೊಳ್ಳೋದಕ್ಕೂ ಇಸ್ತ್ರಿ ಹಾಕೊಂಡಿರೋ ಬಟ್ಟೆ ಹಾಕೊಂಡಿರೋದಕ್ಕೂ ವ್ಯತ್ಯಾಸ ಗೊತ್ತಿದೆಯೋ ಇಲ್ಲೋ ನಮಗೆ? ಬೇರೆಯವ್ರು ಏನಾದ್ರು ನೋಡಿ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ ತಾನೆ? ನಾರ್ಮಲ್ ಆಗಿ ನಾನು ಮನೆಯಿಂದ ಹೊರಗಡೆ ಹೋಗೋದಕ್ಕೂ ಸ್ನಾನ ಮಾಡ್ಕೊಂಡು ಹೋಗೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಬರೀ ಕೈ ಕಾಲ್ ಮುಖ ತೊಳ್ಕೊಂಡು ಹೋಗೋದಕ್ಕೂ ಸ್ನಾನ ಮಾಡ್ಕೊಂಡು ಹೋಗೋದಕ್ಕೂ ವ್ಯತ್ಯಾಸ ಇದೆಯಲ್ವೋ? ಸ್ನಾನ ಮಾಡೋದನ್ನು ಕೂಡ 2 ಸಲ ನೀರ್ ಹಾಕ್ಬಿಟ್ಟು ಸ್ನಾನ ಮಾಡೋದಕ್ಕೂ 3 ಸಲ ಅಂದ್ರೆ 2 ಸಲ ಸೋಪ್ ಹಾಕ್ಬಿಟ್ಟು ಸ್ನಾನ ಮಾಡೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ? ಇದೆ ತಾನೆ? ಅಂದ್ರೆ ಎಷ್ಟು ನಾನು ಅದನ್ನ ಕ್ಲೀನಿಂಗ್ ಮಾಡ್ತಾ ಹೋಗ್ತೀನೋ ಅಷ್ಟೇನಾಗ್ತಾ ಹೋಗ್ತದೆ? ನಮಗೆ ಆಗ್ತಾ ಹೋಗ್ತದೆ. ಓಕೆ, ಹಂಗಂತ ಕ್ಲೀನಿಂಗ್ ಮಾಡೋದು ಗುಣನಾ? ಅಲ್ಲ. ಕ್ಲೀನಿಂಗ್ ಮಾಡೋದು ಗುಣ ಅಲ್ಲ. ನೀವು ಕ್ಲೀನ್ ಮಾಡಿ ಆದ ಮೇಲೆ ನಿಮ್ಮ ಶರೀರಕ್ಕೆ ಎಡಿಷನ್ ಮಾಡ್ತೀರಲ್ಲ, ಏನು? ನನ್ನ ಕೂದಲು ಬೆಳ್ಳಗೆ ಕಾಣಬಾರದು, ಏನಾಗಿರ್ಬೇಕು? ಬ್ಲ್ಯಾಕ್ ಆಗಿರ್ಬೇಕು. ದಟ್ ಇಸ್ ಗುಡ್. ನನ್ನ ಚರ್ಮ ಕಪ್ಪು ಕಾಣಬಾರ್ದು, ಹೆಂಗಿರ್ಬೇಕು? ವೈಟ್. ಹಾ, ಅಂತಂದ್ರೆ ಅದು ವ್ಯಾಲ್ಯೂ ಜಾಸ್ತಿ ಆಗ್ಲಿ ನಾವೇನ್ ಸೇರಿಸ್ತೀವಲ್ಲ ಅದಕ್ಕೇನ್ ಹೇಳ್ತಾರೆ? ಗುಣಗಳು. ನೀರ್ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ವಿ, ಅದಕ್ಕೇನ್ ಹೇಳ್ತಾರೆ? ಶಕ್ತಿ. ಏನ್ ಹೇಳ್ತಾರೆ? ಶಕ್ತಿ. ಇವಾಗ ನೀವು ಸೋಪನ್ನ ಹಾಕಿದಾಗ ಪಾತ್ರೆ ತೊಳೆದಾಗ ಪಾತ್ರೆ ಏನಾಗ್ತದೆ? ಕ್ಲೀನ್ ಆಗ್ತದೆ. ಅದಕ್ಕೆ ಗುಣ ಅಂತ ಹೇಳ್ತಾರ? ಇಲ್ಲ, ಅಲ್ಲಿ ಶಕ್ತಿಯ ಪ್ರಯೋಗ ಆಗಿದೆ. ಅಂದ್ರೆ ಆಲ್ರೆಡಿ ವಿಕರ್ಮ ವಿನಾಶ ಮಾಡ್ಲಿಕ್ಕೆ ನಾನೇನ್ ಮಾಡ್ಬೇಕಾಗ್ತದೆ? ಶಕ್ತಿಯ ಪ್ರಯೋಗವನ್ನ ಮಾಡಬೇಕಾಗ್ತದೆ. ಓಕೆ, ಸತ್ಯುಗ ತ್ರೇತಾಯುಗದಲ್ಲಿ ನಾನು ಸುಂದರವಾಗಿರ್ಬೇಕು, ಅದೇನ್ ಮಾಡ್ಬೇಕಾಗ್ತದೆ? ಗುಣಗಳು ಬೇಕಾಗ್ತದೆ. ಹಾಗೆ ದುರ್ಗುಣಗಳು ಯಾವುದು? ಆಹಾರ ತಿನ್ನೋದು ತಪ್ಪ? ಶರೀರಕ್ಕೆ ಆಹಾರ ಕೊಡೋದು ತಪ್ಪ? ಅಲ್ಲ. ಆದರೆ ಅದೇ ಶರೀರಕ್ಕೆ ಶರೀರದ ಆರೋಗ್ಯ ಕೆಡುವಂತ ಆಹಾರ ಕೊಡೋದು ತಪ್ಪು, ಹೌದಾ? ಎಳ್ಳೀರು ಕುಡಿಯೋದು ತಪ್ಪಲ್ಲ, ಆದರೆ ಕೋಕೋ ಕೋಲಾ ಕೊಡಿಸೋದು ತಪ್ಪು. ಹಾಗೆ ಎರಡು ಎಲ್ಲಿ ಸಿಗತ್ತೆ? ಪ್ರಪಂಚದಲ್ಲಿ ಸಿಗ್ತದೆ. ಆಯ್ಕೆ ಯಾರ್ದು? ಅಲ್ವಾ? ಹಾಗೆ ಇಲ್ಲಿ ನಮ್ಮ ಮನ ಬುದ್ಧಿಗೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇದನ್ನು ಕೊಟ್ಟಾಗ ಏನಾಗ್ತದೆ? ದುರ್ಗುಣ ಅಲ್ವಾ? ಆತ್ಮದ ಬೆಲೆ ಏನಾಗ್ತದೆ? ಕಡಿಮೆ ಆಗ್ತದೆ. ಪ್ರಪಂಚದಲ್ಲಿ ಯಾವ್ದು ಹೆಚ್ಚಿಗೆ ಇದೆ? ಜನ ಯಾವ್ದನ್ನ ಧರಿಸ್ತಾ ಇದ್ದಾರೆ? ತಕ್ಷಣ ಟಕ್ ಅಂತ ಸಿಟ್ಟು ಬಂದ್ಬಿಡ್ತದೆ, 1 ಸೆಕೆಂಡು ಬೇಡ. ಎಲ್ಲೋ ಯಾರದೋ ಕಲ್ಸ್ಕೊಟ್ಟಿದಾರ? ಇಲ್ವಲ್ಲ. ಹೊರಗಡೆ ಬರ್ತಿದ್ದು ಒಳಗಡೆ ಕೊತ 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 ಅಂತ ಕುದಿತಾ ಆಡ್ತದೆ. ಆಫೀಸಲ್ಲಿ ಹೋಗಿರ್ತೀವಿ, ಎದುರುಗಡೆಯವ್ರಿಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ, ಒಳಗಡೆ ಏನಿರ್ತದೆ? ಕುದಿತಾ ಇರ್ತದೆ. ಹೊರಗಡೆ ಹಾಕ್ಲಿಕ್ಕೆ ಆಗೋದು, ಅದಕ್ಕೆ ಹೇಳ್ತಾರೆ ಬಿಸಿ ತುಪ್ಪ ಅಂತ ಹೇಳ್ತಾರೆ. ಬಿಸಿ ತುಪ್ಪ ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋದು ಇವಾಗ? ನುಂಗು ಬಿಟ್ರೆ ನಾಳೆಗೆ ಸುಟ್ಟು ಹೋಗ್ಬಿಡ್ತಾವೆ. ಹೊರಗಡೆ ಹಾಕ್ಬಿಟ್ಟು ಅಷ್ಟೆಲ್ಲ ದುಡ್ಡು ಕೊಟ್ಟಿದೀವಲ್ಲ, ವೇಸ್ಟ್ ಆಗ್ತದೆ.
ಹಾಗೆ ಯಾರ್ದೋ ಜೊತೆಗೆ ಇರುವಂತ ನಡವಳಿಕೆಯಿಂದ ನಮ್ಗೆ ಏನಾಗ್ತದೆ? ತೊಂದರೆ ಆಗುತ್ತೆ. ಅದಕ್ಕಾಗಿ ಆದ್ಮೇಲೆ ಗುಣಗಳು ಪರಮಾತ್ಮನಿಂದ ಸಿಗ್ತದೆ. ಯಾರಿಂದ? ಪರಮಾತ್ಮ. ಇಲ್ಲ ಅಣ್ಣಾದ್ರೆ ಪ್ರಪಂಚದಲ್ಲಿ ಬೇರೆ ಆತ್ಮಗಳು ಕೂಡ ಒಳ್ಳೆಯವ್ರು ಇರ್ತಾರಲ್ವಾ? ಸರಿ, ಒಳ್ಳೆಯವ್ರು ಇರ್ತಾರೆ, ಆದ್ರೆ ಆ ಒಳ್ಳೇದನ್ನು ಕೂಡ ಕೊಟ್ಟಿದ್ಯಾರು? ಪರಮಾತ್ಮ. ನಮ್ಮಲ್ಲಿ ನೀರಿದೆ ಹೌದು, ಬಾಟ್ಲಲ್ಲಿ ಇದೆ ಹೌದು, ಆದ್ರೆ ನಾನ್ ನೀರ್ ಎಲ್ಲಿಂದ ತಂದಿದ್ದೇನೆ? ನದಿಯಿಂದ. ನದಿಯಿಂದ, ಬಾವಿಯಿಂದ ತಂದಿದ್ದೆ. ನಾನೇ ರೆಡಿ ಮಾಡ್ಬಿಟ್ಟು ತಂದಿದ್ದಲ್ವಲ್ಲ ಇಲ್ಲ. ಅಲ್ವಾ? ಹಾಗೇನೆ ಗುಣಗಳು ಅಂತ ಯಾರ ಹತ್ರ ಇದೆಯೋ ಅದು ಯಾರಿಂದ ಬಂದಿರುವಂತದ್ದು? ಮೂಲವಾಗಿ ಪರಮಾತ್ಮ. ಪರಮಾತ್ಮ. ದುರ್ಗುಣಗಳು ಬಂದಿದ್ ಯಾರಿಂದ? ರಾವಣನಿಂದ. ರಾವಣನಿಂದ ಅಲ್ವಾ? ಈಗ ನೀವು ಯಾವ್ದನ್ನ ಧರಿಸಿದಿರಿ ಹೇಳೋದನ್ನ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಚೆಕ್ ಮಾಡ್ಕೊಳ್ಳಿ. ಗುಣವನ್ನ ಧರಿಸಿದಿರೋ ದುರ್ಗುಣವನ್ನ ಧರಿಸಿದಿರೋ? ಸರಿ, ಓಕೆ. ಈಗ ದುರ್ಗುಣ ದುರ್ಗುಣ ಇದ್ರ ವ್ಯತ್ಯಾಸ ಗೊತ್ತಾಯ್ತಲ್ವಾ? ಓಕೆ, ಈಗ ಮುಂದಿನ ಹಂತಕ್ಕೆ ಹೋಗೋಣ. ಈಗ ಗುಣಗಳಿದ್ದು ಗುಣಗಳೇ ಸದ್ಗುಣ ಅಂತಂದ್ರೆ ಯಾವುದು? ಸದ್ಗುಣ ಅಂತಂದ್ರೆ ಯಾವುದು ಅಂತಂದ್ರೆ ಯಾವ ಗುಣವನ್ನ ನೀನು ಧಾರಣೆ ಮಾಡೋದರಿಂದ ಸತ್ಯ ಯಾವುದು? ಆತ್ಮ. ಸತ್ಯ ಯಾವುದು? ಆತ್ಮ. ಆತ್ಮನ ಬೆಲೆ, ಆತ್ಮನ ಶಕ್ತಿ, ಆತ್ಮನ ಕ್ವಾಲಿಟಿ ಇಂಪ್ರೂವ್ಮೆಂಟ್ಸ್ ಆಗತ್ತೋ ಅದಕ್ಕೆ ಹೇಳ್ತಾರೆ ಸತ್ಯ ಗುಣ. ಅರ್ಥ ಆಯ್ತು? ಅರ್ಥ ಆಗಿಲ್ಲ? ಯಾವ ಗುಣಗಳನ್ನ ನೀನು ಧರಿಸುವುದರಿಂದ ನಿನ್ನ ಜೀವನದಲ್ಲಿ ಆತ್ಮದ ಬೆಲೆ ಜಾಸ್ತಿ ಆಗತ್ತೋ ಅದಕ್ಕೆ ಹೇಳ್ತಾರೆ ಸತ್ಯವಾದ ಸದ್ಗುಣ. ಓಕೆ, ಹಾಗಿದ್ರೆ ಆತ್ಮದ ಗುಣಗಳು ಬೇರೆ, ಶರೀರದ ಗುಣಗಳು ಬೇರೆ ಅಂತ ಇದ್ದಾವ? ಹಾಗಿದ್ರೆ ಇಲ್ಲ. ಇದೆಯಾ? ಇದೆ ಇದೆ. ಇದೆ. ಇವಾಗ ಶಾರೀರಿಕವಾಗಿ ನೀವು ವ್ಯಾಪಾರ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಏನ್ ಮಾಡ್ತೀರಿ? ವ್ಯಾಪಾರ. ಒಳ್ಳೆಯದಾಗಿ ಸತ್ಯವನ್ನೇ ನುಡಿಸ್ಬಿಟ್ಟು ವ್ಯಾಪಾರ ಮಾಡ್ತೀರಾ, ಅದರಿಂದ ಏನಾಗುತ್ತೆ? ಲಾಭ ಆಗತ್ತೋ ಆಗಲ್ವೋ? ಆಗುತ್ತೆ. ಅವಾಗ ನಿಮ್ಗೆ ಜನ ಗೌರವ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಅದಕ್ಕೂ ಆತ್ಮಕ್ಕೂ ಏನಾದ್ರು ಸಂಬಂಧ ಇದೆಯಾ? ಇಲ್ಲ. ನೀವು ನಿಮ್ಮ ಅಂಗಡಿಲಿ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ಇಟ್ಕೊಳ್ತೀರಾ, ಕಡಿಮೆ ಮಾರ್ಜಿನ್ ನಲ್ಲಿ ಸೇಲ್ ಮಾಡ್ತೀರಾ, ಅವಾಗ ಜನ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ ಇಡ್ತಾರೆ. ಆ ಮೂಲಕ ನಿಮ್ಗೆ ವ್ಯಾಪಾರ ಏನಾಗ್ತದೆ? ಹೆಚ್ಚಿಗೆ ಆಗತ್ತೆ. ಇದಕ್ಕೂ ಮತ್ತು ಶರೀರ ಇದರಲ್ಲಿ ಈ ಒಂದು ಗುಣಗಳನ್ನು ಧಾರಣೆ ಮಾಡಿ ಇದಕ್ಕೂ ಆತ್ಮನಿಗೂ ಏನಾದ್ರು ಸಂಬಂಧ ಇದೆಯಾ? ಇಲ್ಲ. ಇಲ್ಲ. ಹಾಗೆ ನೀವು ಯಾವ ಗುಣವನ್ನು ಧಾರಣೆ ಮಾಡ್ಕೊಂಡಿದ್ದೀರಲ್ಲಿ? ಶರೀರದ ಗುಣ. ನಿಮ್ಮ ಕಸ್ಟಮರ್ಗಳಿಗೆ ಮೋಸ ಮಾಡಬಾರದು, ಒಳ್ಳೆ ಕ್ವಾಲಿಟಿ ಐಟಮ್ ಅನ್ನ ಕೊಡಬೇಕು, ನನಗೆ ಲಾಭ ಕಡಿಮೆ ಆದ್ರೂ ತೊಂದರೆ ಇಲ್ಲ, ಅವ್ರಿಗೆ ಒಳ್ಳೆ ವಸ್ತುಗಳು ಏನಾಗ್ಬೇಕು? ತಲುಪಬೇಕು ಹೇಳುವಂತ ಗುಣವನ್ನ ನೀವೇನ್ ಮಾಡಿದ್ರೆ ಧಾರಣೆ ಅದು ಒಳ್ಳೇದಲ್ವಾ? ಒಳ್ಳೇದೇ. ಅವಾಗ ಅದಕ್ಕೂ ಕೂಡ ಆತ್ಮಕ್ಕೂ ಏನಾದ್ರು ಸಂಬಂಧ ಇದೆಯಾ? ಇರುತ್ತಲ್ವಣ್ಣವ್ರೆ. ಸೂಕ್ಷ್ಮವಾಗಿ ನೋಡಿದ್ರೆ ಇರ್ತದೆ. ಆಶೀರ್ವಾದ ಸಿಗ್ತದೆ, ಪುಣ್ಯ ಸಿಗ್ತದೆ, ಎಲ್ಲನೂ ಹೌದು, ಆತ್ಮಕ್ಕೆ ಅದರ ಪರಿಣಾಮ ಬೀಳ್ತದೆ. ಆದ್ರೆ ಅಲ್ಲಿ ನೀವು ಅಪ್ಲೈ ಮಾಡ್ತಾ ಇರೋದು ಸ್ಥೂಲವಾಗಿ ಅಲ್ವಾ? ಇವಾಗ ಉದಾಹರಣೆಗೆ ನೀವು ಒಂದು ಮೆಡಿಕಲ್ ಸ್ಟೋರ್ ನಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆ, ಯಾವ್ದೋ ಒಂದು ಮೆಡಿಸಿನ್ಸ್ ಅನ್ನ ಪ್ರಿಸ್ಕ್ರಿಪ್ಷನ್ ತಗೊಂಡು ಬರ್ತಾರ ನಾವು ಅಲ್ವಾ? ಅವಾಗ ಏನಾಗುತ್ತೆ? ಅದು ಒಳ್ಳೆ ಕ್ವಾಲಿಟಿ ಕಂಪ್ನಿದ್ ಇರ್ತದೆ, ಅದಕ್ಕೆ ಮಾರ್ಜಿನ್ ಕಡಿಮೆ ಇರ್ತದೆ. ಅಂಗಡಿಯವನು ಏನ್ ಮಾಡ್ತಾನೆ? ಅದು ಚೆನ್ನಾಗಿಲ್ಲ ರೀ, ಇದು ತಗೊಂಡೋಗ್ರಿ ಅಂತ ಹೇಳ್ತಾನ. ಯಾವುದು? ಬೇರೆ ಮಾರ್ಜಿನ್ ಜಾಸ್ತಿ ಇರುವಂತದ್ದು ಮೆಡಿಸಿನ್ ಕೊಟ್ಟಿದ್ದಾನ ಅವನು, ಆದರೆ ಅವನ ಲಾಭವನ್ನು ನೋಡ್ಕೊಂಡಿದ್ದಾನೆ ಬಿಟ್ರೆ ಏನ್ ಮಾಡಿಲ್ಲ, ನಿಮ್ಮ ಉನ್ನತಿ ಬಗ್ಗೆ ಅವನೇನ್ ಮಾಡಿಲ್ಲ, ಯೋಚನೆ ಮಾಡಿಲ್ಲ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೀತಾರೆ, ಯಾರು ಜಾಸ್ತಿ ಕಮಿಷನ್ ಕೊಡ್ತಾರೋ ಅದೇ ಪ್ರಿಸ್ಕ್ರಿಪ್ಷನ್ ಅನ್ನು ಬರೀತಾರೆ. ಅವರಿಗೆ ಏನಿಲ್ಲ, ಪೇಷಂಟ್ಗಳ ಆರೋಗ್ಯಕ್ಕಿಂತ ಅವರ ಸ್ವಾರ್ಥ ಏನಿದೆ? ಜಾಸ್ತಿ ಇದೆ ಅಲ್ವಾ? ಅವ್ರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಬರ್ದಿದ್ರೆ ಎಲ್ಲನೂ ಸರಿ, ಆದ್ರೆ ಆ ಗುಣಗಳನ್ನ ಏನ್ ಧಾರಣೆ ಮಾಡಿದ್ದಾರೆ ಅದು ಶರೀರಕ್ಕೆ ಸಂಬಂಧಪಟ್ಟಿದ್ದು ಮೇಜರ್, ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಶರೀರ ಸಂಬಂಧಪಟ್ಟ. ಪ್ರತಿಯೊಂದು ಕರ್ಮವನ್ನು ಮಾಡಿದಾಗ ಕರ್ಮದ ಎಫೆಕ್ಟ್ ಆತ್ಮದ ಮೇಲೆ ಪ್ರಭಾವ ಬಿದ್ದೇ ಬೀಳ್ತದೆ, ಅದು ಬೇರೆ ಪ್ರಶ್ನೆ ಅಲ್ವಾ? ಈಗ ದಿನನಿತ್ಯದ ಜೀವನದಲ್ಲಿ ನಾವು ಕೆಲವೊಂದು ಏನ್ ಮಾಡಿರ್ತೀವಿ, ಗುಣಗಳನ್ನ ಧಾರಣೆ ಮಾಡ್ಕೊಂಡಿರ್ತೀವಿ. ಕೆಲವೊಬ್ರು ಅಡಿಗೆ ಮಾಡಿದಾಗ ಏನ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಆಹಾರವನ್ನು ಹೋಗ್ಬಿಟ್ಟು ಹಸು ಕೊಡೋದು, ಕಾಗೆ ಕೊಡೋದು, ಯಾರ್ದು ಭಿಕ್ಷಕರಿಗೆ ಕೊಡೋದು, ಇದನ್ನೆಲ್ಲ ಏನ್ ಮಾಡ್ತಾರೆ? ಗುಣಗಳನ್ನ ಧಾರಣೆ ಮಾಡ್ಕೊಂಡಿರ್ತಾರೆ ಅಲ್ವಾ? ಸ್ಥೂಲವಾದ ಧನವನ್ನ ಕೊಡುವಂಥದ್ದು. ಅವಾಗ ಹೇಳ್ತಾರೆ ಅದೆಲ್ಲ ಭಕ್ತಿ ಮಾರ್ಗ ಇರೋದಕ್ಕೆ ಭಕ್ತಿಯ ಫಲ ನಿಮ್ಗೆ ಏನಾಗ್ತದೆ? ಸ್ವಲ್ಪ ಮಟ್ಟಿಗೆ ಸಿಗತ್ತೆ, ಆದ್ರೆ ಅದರಲ್ಲಿ ಆತ್ಮೋದ್ಧಾರ ಆಗೋದಿಲ್ಲ.
ಆತ್ಮೋದ್ಧಾರ ಆಗಿದ್ದಿದ್ರೆ ಆತ್ಮದ ಕ್ವಾಲಿಟಿ ಏನಾಗ್ಬೇಕಿತ್ತು? ಜಾಸ್ತಿ ಆಗುತ್ತೆ. ಜಾಸ್ತಿ ಆಗ್ಬೇಕಿತ್ತಲ್ವಾ? ಸತ್ಯುಗದಲ್ಲಿ ನಾವು ಆಹಾರವನ್ನ ಕೊಟ್ವಿ, ಹಣವನ್ನ ದಾನ ಮಾಡಿದ್ವಿ, ದೇವಸ್ಥಾನಗಳಿಗೆ ಕೊಟ್ಟಿದ್ವಿ ಅಲ್ವಾ? ಅದೇನಾಗ್ತಾ ಹೋಗ್ತಾ ಆತ್ಮದ ಸ್ಥಿತಿ ಕಡಿಮೆ. ಡೌನ್ ಆಗ್ತದೆ. ಇದು ಒಂದು ಭಾಗ. ಅಂದ್ರೆ ದಿನನಿತ್ಯದ ಜೀವನದಲ್ಲಿ ನಿಮ್ಮ ಕರ್ಮ ಕ್ಷೇತ್ರಕ್ಕೆ ತಕ್ಕ ಹಾಗೆ ನೀವೇನ್ ಮಾಡಿದಿರಿ? ಗುಣಗಳನ್ನ ಧಾರಣೆಯನ್ನ ಮಾಡಿದ್ದೀರಾ. ಈಗ ಅದೇನೆ ನಿಮಗೆ ಒಂದು ಸಂಕಲ್ಪ ಬಂತು, ನಾನು ವಿಶ್ವ ಕಲ್ಯಾಣ ಮಾಡಬೇಕು, ಬಾಬನ ಶಕ್ತಿ ನನ್ನ ಮೂಲಕ ವಿಶ್ವಕ್ಕೆ ಕೊಡಬೇಕು. ಅವಾಗ ಏನಾಯ್ತು? ಅದು ಆತ್ಮದಲ್ಲಿ ಮಾತ್ರ ಪರಿಣಾಮ ಆಗ್ತದಲ್ವಾ? ಹೌದು. ಸತ್ಗುಣ ಅದ್ರಲ್ಲಿ ಏನಾಯ್ತು? ನಿರಾಕಾರ ಆತ್ಮ ನಿರಾಕಾರ ಮನಸ್ಸನ್ನ ನಿರಾಕಾರ ಪರಮಾತ್ಮನ ಕೈಲಿ ಕೊಟ್ಟು ನಿರಾಕಾರ ಶಕ್ತಿಯನ್ನ ವಿಶ್ವಕ್ಕೆ ಕೊಟ್ಟಾಗ ಪರಿಣಾಮನೂ ಕೂಡ ಏನಾಯ್ತು? ಆತ್ಮದ ಮೇಲೆ ಬಿತ್ತು. ಅದೇನು? ಸತ್ಯ ಗುಣ. ಸತ್ಯ ಗುಣ ಮತ್ತೆ ಪ್ಯೂರಿಟಿ ಅಂದ್ರೆ ಬರೀ ಆತ್ಮನಿಗೆ ಪವಿತ್ರ, ಶುದ್ಧವಾಗ್ತದೆ. ಓಕೆ, ಶುದ್ಧವಾಗುತ್ತೆ. ಈಗ ನೀವು ಒಂದು ಸದ್ಗುಣ ಧಾರಣೆ ಮಾಡ್ಕೊಡಿದೀರಿ ಅಂತ ಯಾರನ್ನಾದ್ರೂ ನೋಡಿದ್ರೆ ನಿಮಗೆ ಪಾಪ ಅಯ್ಯೋ ಅಂತ ಅನ್ಸುತ್ತೆ. ಓಕೆ, ನೀವು ಟೂ ವೀಲರ್ ಅಲ್ಲಿ ಹೋಗ್ತಾ ಇರ್ತೀರ, ಟ್ರಾಫಿಕ್ ಅಲ್ಲಿ ನಿಲ್ಸಿರ್ತೀರ, ಯಾರೊಬ್ರು ಕೈ ಮುರಿದಿದೆ ಅಂತ ನಿಮ್ಮ ಹತ್ರ ಬರ್ತಾರೆ, ನೀವು 50 ರೂಪಾಯಿ ತೆಗೆದು ಕೊಟ್ಟಿದ್ದೀರಿ. ಯಾರಿಗೆ? ಆ ವ್ಯಕ್ತಿಗೆ, ಕೈ ಹೋಗಿರುವಂತ ವ್ಯಕ್ತಿಗೆ 50 ರೂಪಾಯಿ ಕೊಟ್ಟಿದ್ದೀರಾ. ಸರಿ, ನೀವು ಮಾಡಿದ್ದು ಒಳ್ಳೇದು ಕೆಟ್ಟದ್ದು? ಒಳ್ಳೇದು. ಒಳ್ಳೇದು. ಒಳ್ಳೆ ಗುಣ ಹೌದೋ ಅಲ್ವೋ? ಹೌದು. ಆ 50 ರೂಪಾಯಿ ತಗೊಂಡೋಗ್ಬಿಟ್ಟು ಅವ್ನು ಸರಾಯಿ ಕುಡಿತಾನೆ, ಏನಾಯ್ತು? ಬಹಳ ಕೆಟ್ಟದ್ದು. ಹೌದು ತಾನೆ? ಆವಾಗ ನೀವು ಗುಣ ಅಂತ ಅವಾಗ ತಿಳ್ಕೊಂಡ್ರೆ ಅದರ ಪರಿಣಾಮ ಏನಾಗ್ಬೋದು? ದುರ್ಗುಣಕ್ಕೂ ಕೂಡ ಪರಿವರ್ತನೆ ಆದಾಗ ಆ ಕರ್ಮದ ಫಲಕ್ಕೆ ಜವಾಬ್ದಾರಿ ಯಾರು? ನಾನೇ. ಆತ್ಮ. ಅದನ್ನ ಬಾಬಾ ಹೇಳ್ತಾರೆ ತಾನೆ. ಅದೇ ನೀವು ಭಗವಂತನಿಂದ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಯಾರಿಗಾದ್ರೂ ಕೊಟ್ಟಿದ್ದೀರಾ, ಆವಾಗ ಅದನ್ನ ಅವ್ರು ಬೇರೆಯವ್ರು ಕೊಟ್ಟರು ಕೂಡ ಅವ್ರಿಗೆ ಕಲ್ಯಾಣನೇ ಆಗತ್ತಲ್ವಾ? ಅಲ್ಲಿ ಅಕಲ್ಯಾಣದ ಮಾತೆ ಇಲ್ಲ. ಇಲ್ಲ. ಅಂದ್ರೆ ಇಲ್ಲಿ ಸತ್ಗುಣ ಅಂತಂದ್ರೆ ಯಾವ ಗುಣಗಳಿಂದ ಸರ್ವರ ಕಲ್ಯಾಣ ಆಗತ್ತೋ, ವಿಶೇಷವಾಗಿ ಆತ್ಮದ ಕಲ್ಯಾಣ ಆಗ್ತದೋ ಅದಕ್ಕೇನ್ ಹೇಳ್ತಾರೆ? ಸತ್ಗುಣ ಅಥವಾ ಸದ್ಗುಣ ಅಂತ ಹೇಳ್ತಾರೆ. ಒಳ್ಳೆಯ ಗುಣಗಳು. ಓಕೆ, ಹಾಗಾದ್ರೆ ಎಲ್ಲಾ ಗುಣಗಳು ಒಳ್ಳೆಯದು ಅಂತ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹೇಳಿ. ಎಲ್ಲಾ ಸಮಯದಲ್ಲಿ ಅಪ್ಲೈ ಆಗೋದಿಲ್ಲ. ಕೆಲವರು ವಿಪರೀತ ಮಾತಾಡ್ತಾ ಇರ್ತಾರೆ, ಎಲ್ಲಿ ಬೇಕು ಅಲ್ಲೇ ಮಾತಾಡಿದ್ರೆ ಓಕೆ, ಎಲ್ಲಾ ಕಡೆ ಮಾತಾಡ್ತಾ ಹೋದ್ರೆ ಅದು ಕೆಲವರಿಗೆ ಏನಾಗುತ್ತೆ? ತಲೆನೋವು ಬರುತ್ತೆ. ಇವಾಗ ನೀವು ಯಾರಿಗಾದ್ರೂ ಜ್ಞಾನ ಕೊಡ್ತೀರಾ, ಯಾರಿಗೆ ಕೊಡ್ಬೇಕು ಜ್ಞಾನವನ್ನ? ಜ್ಞಾನ ಇಲ್ಲದೆ ಇರೋದು. ಜ್ಞಾನ ಇಲ್ದಿರ ಯಾರಿಗೂ ಜ್ಞಾನ ಇಲ್ಲ. ಯಾರಿಗೆ ಹಸಿವಿದೆ ಅವ್ರಿಗೆ ಕೊಡ್ಬೇಕು. ಯಾರು ಬಾಬನ ಮಕ್ಳಿದ್ದಾರೆ ಅವ್ರಿಗೆ ಕೊಡ್ಬೇಕಲ್ವಾ? ಯಾರು ಬಾಬನ ಮಕ್ಕಳಲ್ವೋ, 33 ಕೋಟಿಯಲ್ಲಿ ಬರೋದಿಲ್ವೋ, ಅವ್ರಿಗೆ ಜ್ಞಾನ ಕೊಟ್ಟು ಅವ್ರಿಗೆ ಏನಾಗ್ತದೆ? ಅಂಟಲ್ ಇರಿಟೇಷನ್ ಆಗ್ತದೋ ಆಗಲ್ವೋ? ಆಗತ್ತೆ. ಯೋಗೇಶ್ ಅಣ್ಣ ನಿಮ್ಮ ಮನೆಗೆ ಬಂದಾಗ ಅಣ್ಣವ್ರೆ ಬಿಸಿ ಬಿಸಿ ಮಾಡಿದೀನಿ ಅಂತ ರಾಗಿ ಮುದ್ದೆ ಕೊಟ್ರೆ ಖುಷಿ ಆಗ್ತದೋ ಇರಿಟೇಷನ್ ಆಗ್ತದೋ? ಇರಿಟೇಷನ್ ಆಗುತ್ತೆ. ಯಾಕಂದ್ರೆ ತಿಂದ್ಬಿಟ್ಟು ಪ್ರಾಕ್ಟೀಸ್ ಇಲ್ವಲ್ಲ ಅಲ್ವಾ? ಅದೇನೆ ಬೆಂಗಳೂರಿನವ್ರು ಬಂದಾಗ ಅವರೆಕಾಳು ಸಾಂಬಾರು ಮತ್ತು ಮುದ್ದೆ ಕೊಟ್ರೆ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಏನ್ ಮಾಡ್ತಾರೆ? ತಿಂತಾರಲ್ವಾ? ನಿಮ್ಮ ಲೆಕ್ಕದಲ್ಲಿ ಅದು ಒಳ್ಳೇದೇ ಇರ್ಬೋದು, ಆದ್ರೆ ಎದುರುಗಡೆ ವ್ಯಕ್ತಿಯ ಲೆವೆಲ್ ಅನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತದೆ? ಚೆಕ್ ಮಾಡ್ಬೇಕಾಗುತ್ತೆ. ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಸತ್ಗುಣ ಅಂತಂದ್ರೆ ಯಾವ್ದಿಂದ ನಿಮ್ಗೂ ಕಲ್ಯಾಣ ಆಗ್ಬೇಕು, ಎದುರುಗಡೆ ವ್ಯಕ್ತಿಗೂ ಕಲ್ಯಾಣ ಆಗ್ಬೇಕು, ವಿಶ್ವಕ್ಕೂ ಕಲ್ಯಾಣ ಆಗ್ಬೇಕು, ಪಂಚತತ್ವಗಳಿಗೆ, ವಾತಾವರಣಕ್ಕೆ, ವಾಯುಮಂಡಲಕ್ಕೂ ಕೂಡ ಏನಾಗ್ಬೇಕು? ಕಲ್ಯಾಣ ಆಗ್ಬೇಕು. ಅದು ಆಗೋದು ಭಗವಂತನ ಶಕ್ತಿಯಿಂದ ಮಾತ್ರ. ಮಾತ್ರ. ಇವಾಗ ಪಂಚತತ್ವದಲ್ಲಿ ಇರುವಂತ ವಸ್ತುವನ್ನು ನೀವು ಇನ್ನೊಬ್ರಿಗೆ ಕೊಟ್ಟಾಗ ಅದರಲ್ಲಿ ವಿಕಾರ ಇರುವಂತ ಕಾರಣದಿಂದ ಅದರ ಪರಿಣಾಮನೂ ಕೂಡ ಏನಾಗ್ತದೆ? ಬೇರೆಯವ್ರ ಮೇಲೆ ಇದ್ದೇ ಬೀಳ್ತದಲ್ವಾ? ನಾವು ಮೆಡಿಸಿನ್ ತಗೊಂಡಾಗ ಆರೋಗ್ಯ ಸರಿ ಹೋಗುತ್ತೆ, ಹೌದು, ಆದ್ರೆ ಅದು ಸೈಡ್ ಎಫೆಕ್ಟ್ ಇಂದ ಇನ್ನೊಂದು ಕಾಯಿಲೆ ಬರ್ತದಲ್ವಾ? ಬರ್ತದೋ ಬರಲ್ವೋ? ಬರುತ್ತೆ. ನಿಮ್ಮ ಮನೆಯಲ್ಲಿ ಬಾತ್ರೂಮ್ ಅಲ್ಲಿ ಎಸಿಡ್ ಹಾಕಿದ್ರೆ ಏನಾಗ್ತದೆ? ಬಾತ್ರೂಮ್ ಕ್ಲೀನ್ ಆಗುತ್ತೆ. ಕ್ಲೀನು ಆಗ್ತದೆ, ಸಿಮೆಂಟ್ ಕೂಡ ಕಿತ್ಕೊಂಡು ಹೋಗ್ತದೆ. ಹೌದು. ಹೌದು ತಾನೆ? ಎರಡು ಆಗ್ತದೆ ತಾನೆ? ಕ್ಲೀನ್ ಆಗ್ತದೆ, ಹೌದು, ಆದ್ರೆ ಅದ್ರ ಮೂಲವನ್ನು ಕೂಡ ಏನ್ ಮಾಡ್ತದೆ? ತೆಗೆದಾಕ್ಬಿಡ್ತದಲ್ವಾ? ಹೌದು. ಹಾಗೆ ನೀವು ಇದು ಯಾವ್ದು ಕ್ಯಾನ್ಸರಿಗೆ ಮೆಡಿಸಿನ್ ತಗೊಂಡಾಗ ಕಾಯಿಲೆ ಗುಣ ಆಗ್ತದೆ, ಅದ್ರ ಜೊತೆ ಒಳಗಡೆನೂ ಕೂಡ ಸುಟ್ಟೋಗ್ಬಿಡ್ತಲ್ಲ, ಕೂದಲೆಲ್ಲ ಉದುರೋಗುತ್ತದಲ್ವಾ? ಸೈಡ್ ಎಫೆಕ್ಟ್ ಕೂಡ ಇದೆಯಲ್ಲ ಅದರಲ್ಲಿ. ಹೌದು. ಆದ್ರೆ ಸದ್ಗುಣದಲ್ಲಿ ಎಲ್ಲೂ ಕೂಡ ಸೈಡ್ ಎಫೆಕ್ಟ್ ಅಂತ ಇಲ್ಲ. ಇರುವುದಿಲ್ಲ. ಎಲ್ಲರಿಗೂ ಕೂಡ ಅದ್ರಲ್ಲಿ ಏನಿರ್ತದೆ? ಕಲ್ಯಾಣ ಒಳ್ಳೆ ಇರ್ತದೆ. ಅದಕ್ಕೆ ಏನ್ ಹೇಳ್ತಾರೆ? ಸದ್ಗುಣ. ಗುಣಗಳಿದ್ರೂ ಕೂಡ ಅದ ಗುಣಗಳೇನಿರ್ಬೇಕು? ಪರಮಾತ್ಮನಿಂದ ಡೈರೆಕ್ಟ್ ಆಗಿ ಅವನ ಶಕ್ತಿಗಳನ್ನ ನಾವು ವಿಶ್ವಕ್ಕೆ ಪ್ರಸರಣ ಮಾಡಿದಾಗ, ಯಾವುದೋ ಆತ್ಮಗಳಿಗೆ ಕೊಟ್ಟಾಗ, ದಿನನಿತ್ಯದ ಕಾರ್ಯಕ್ಕೆ ಉಪಯೋಗ ಮಾಡಿದಾಗ ಅದಕ್ಕೇನ್ ಹೇಳ್ತಾರೆ? ಸದ್ಗುಣ. ಸರಿ, ಓಕೆ. ನೆಕ್ಸ್ಟ್ ಬರೋದು ದಿವ್ಯ ಗುಣ. ನೆಕ್ಸ್ಟ್ ಯಾವುದು?
ದಿವ್ಯ ಗುಣ. ಹಾ ಹಾಗೆ ದಿವ್ಯ ಗುಣ ಅಂತಂದ್ರೆ ಏನು? ದಿವ್ಯತೆ ಅಂತಂದ್ರೆ ಏನು? ಏನು ದಿವ್ಯತೆ ಅಂದ್ರೆ? ಯಾವುದು ಪ್ರಜ್ವಲವಾಗಿರುತ್ತೋ ಅಂದ್ರೆ ಬೆಳಕಾಗಿರುತ್ತೋ ಅದನ್ನ ದಿವ್ಯತೆ ಅಂತಾರೆ ಅನ್ಕೊಂತೀನಿ. ಆ ಬೆಳಕೆಲ್ಲಿಂದ ಬರ್ತದೆ? ಪರಮಾತ್ಮನಿಂದ. ಸರಿ. ದಿವ್ಯತೆ ಅಂತಂದ್ರೆ ಏನು ಅಂತಂದ್ರೆ ನಿಮ್ಮಲ್ಲೊಂದು ಬಟ್ಟೆ ಇದೆ ಅಂತ ತಿಳ್ಕೊಳ್ಳಿ. ಏನಿದೆ? ಬಟ್ಟೆ. ಹೆಂಗಿದೆ ಅದು ಬಟ್ಟೆ ಅಂತಂದ್ರೆ ಸಾಯಂಕಾಲ ನೀವು ಆಫೀಸಿಂದ ಮನೆಗೆ ಬರ್ಬೇಕಾದ್ರೆ ಮೈ ಮೇಲಿರೋ ಬಟ್ಟೆ ನೆಂದೋಗ್ಬಿಟ್ಟಿದೆ, ಧೂಳಿದೆ, ಕಸ ಇದೆ, ಎಲ್ಲಾನು ಕೂಡ ಇದೆ. ಸರಿ, ಆವಾಗ ಆ ಬಟ್ಟೆ ಹೆಂಗಿರ್ತದೆ? ಗಲೀಜಾಗಿ. ಸರಿನಾ? ಓಕೆ. ನೀವೇನು ಮಾಡಿದ್ರಿ ಅಂತಂದ್ರೆ ಅದೊಂದು ಹಳೆ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಸ್ಕೂಲಿನ ಯೂನಿಫಾರ್ಮ್ 1-2 ಅಷ್ಟೇ ಇರ್ತಿತ್ತು. ಸರಿನಾ? ಸಾಯಂಕಾಲ ಬರ್ಬೇಕಾದೇನ್ ಮಾಡ್ಬೇಕು? ಮಳೆಯಲ್ಲಿ ನೆಂದು ಬಿಟ್ರೆ ಮಳೆಗಾಲದಲ್ಲಿ ನಮ್ಮೂರಿನಲ್ಲಿ ಏನು ಅಂದ್ರೆ ಡೈಲಿ ಮಳೆ ಬರ್ತಾ ಇರುವಂತ ಕಾರಣದಿಂದ ಬಟ್ಟೆ ಏನಾಗೋದಿಲ್ಲ, ಬೇಗ ಒಣಗೋದಿಲ್ಲ. ಸರಿನಾ? ಅವಾಗ ಏನ್ ಮಾಡುದು? ಸಾಯಂಕಾಲ ಮನೆಗೆ ಬಂದ ತಕ್ಷಣ ಬಟ್ಟೆ ತೆಗೆಯೋದು, ಮತ್ತೆ ಏನ್ ಮಾಡುದು? ಒಣಗಿಸೋದು. ಮರುದಿನ ಬೆಳಿಗ್ಗೆ ಅದನ್ನೇ ಹಾಕೊಂಡು ಹೋಗೋದು. ಯಾಕಂದ್ರೆ ಬೇರೆದು ಹಾಕೊಂಡು ಹೋಗ್ಲಿಕ್ಕೆ ವಾಶ್ ಮಾಡಿದ್ದು ಇನ್ನೂ ಒಣಗೇ ಇಲ್ಲ. ಓಕೆ, ಸರಿ. ನಾನು ರಾತ್ರಿ ತಂದಿರೋದನ್ನ ಏನ್ ಮಾಡಿದ್ದೇನೆ? ಒಣಗಿಸಿದ್ದೇನೆ. ಬೆಳಿಗ್ಗೆ ಎದ್ಬಿಟ್ಟು ಒಂದ್ಸಲ ಜಾಡಿಸಿದ್ದೇನೆ. ಯಾಕೆ? ಗಲೀಜಿರೋದಕ್ಕೆ. ಅದನ್ನೇ ನಾನು ಧರಿಸ್ಕೊಂಡು ಹೋಗಿದ್ದೇನೆ. ಅವಾಗ ಅದರಲ್ಲಿ ದಿವ್ಯತೆ ಇದೆಯೋ ಇಲ್ವೋ? ಇಲ್ಲ. ಸ್ವಲ್ಪ ಮಟ್ಟಿಗೆ ಇದೆ. ಯಾಕಂದ್ರೆ ನೀರು ಹೋಗಿದೆ, ಧೂಳು ಹೋಗಿದೆ, ಸ್ವಲ್ಪ ಮಟ್ಟಿಗೆ ಏನಾಗಿದೆ? ದಿವ್ಯತೆ ಬಂದಿದೆ. ಓಕೆ. ಅದೇ ಬಟ್ಟೆಯನ್ನ ನೀವು ವಾಷಿಂಗ್ ಮಷೀನ್ ಅಲ್ಲಿ ಹಾಕ್ಬಿಟ್ಟು ವಾಶ್ ಮಾಡಿದೆ, ಕೈಯಿಂದ ವಾಶ್ ಮಾಡಿದೆ, ಅವಾಗ ಏನಾಗ್ತದೆ? ಪೂರ್ತಿ ಸ್ವಚ್ಛತೆ ಆಗುತ್ತೆ. ಸ್ವಲ್ಪ ಅದ್ರಲ್ಲಿ ಕ್ವಾಲಿಟಿಲಿ ಏನಾಯ್ತು? ಇಂಪ್ರೂವ್ಮೆಂಟ್. ಹೆಚ್ಚಿಗೆ ಆಯ್ತು. ಅಂತಂದ್ರೆ ಏನು? ನೀವು ಒಂದು ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ ಅದಕ್ಕೆ. ಯಾವ್ದಕ್ಕೆ? ಬಟ್ಟೆಗೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ. ಯಾವ್ದನ್ನ? ವಾಶ್ ಮಾಡಿದಿರಿ ಮತ್ತು ಸೋಪ್ ಹಚ್ಚಿದ್ದೀರಾ, ಅದು ಬ್ರಷ್ ಆಗ್ಬಿಟ್ಟು ಉಜ್ಜಿದ್ದೀರಾ. ಅವಾಗ ಏನಾಯ್ತು? ಅದರ ಕ್ವಾಲಿಟಿಲಿ ಇಂಪ್ರೂವ್ಮೆಂಟ್ಸ್ ಬಂತೋ ಬಂದಿಲ್ವೋ? ಬಂತು. ಸರಿ. ನೆಕ್ಸ್ಟ್, ಅದೇ ಬಟ್ಟೆಯನ್ನು ವಾಶ್ ಮಾಡಿಬಿಟ್ಟು ಒಳ್ಳೆ ಸೂರ್ಯನ ಬಿಸಿಲಲ್ಲಿ ಒಣಗಿಸಿದಿರಿ. ಅದ ಮೊದ್ಲೇನಿತ್ತು? ಮಳೆಗಾಲ ಇತ್ತು, ನೆರಳಲ್ಲಿ ಒಣಗಿಸಿದಿರಿ. ದಿವ್ಯತೆ ಬರುತ್ತಾ? ಶೈನಿಂಗ್ ಬರುತ್ತಾ? ಬರ್ತದ ಬರಲ್ವಾ? ಬರೋದಿಲ್ಲ. ಏನ್ ಮಾಡ್ಬೇಕು? ಒಳ್ಳೆ ಬಿಸಿಲಲ್ಲಿ ಒಣಗಿಸಿದಾಗ ಅದೇ ಬಟ್ಟೆ ಏನಾಯ್ತು? ಎಕ್ಸ್ಟ್ರಾ ಟ್ರೀಟ್ಮೆಂಟ್. ಯಾವ್ದು ಎಕ್ಸ್ಟ್ರಾ ಟ್ರೀಟ್ಮೆಂಟ್? ಸೂರ್ಯನ ಬಿಸಿಲು. ಅವಾಗ ಅದರಲ್ಲಿ ಶೈನಿಂಗ್ ಬಂತೋ ಬಂದಿಲ್ವೋ? ದಿವ್ಯತೆ ಜಾಸ್ತಿ ಆಯ್ತೋ ಆಗಿಲ್ವೋ? ಆಯ್ತು. ಸರಿ. ಇನ್ನೂ ಬಟ್ಟೆ ಚೆನ್ನಾಗಿ ಹೊಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಐರನ್ ಮಾಡ್ಬೇಕು. ಸರಿ. ಅವಾಗ ಅದರದ್ದು ಕ್ವಾಲಿಟಿ ಜಾಸ್ತಿ ಆಗತ್ತೋ ಇಲ್ವೋ? ಇನ್ನೂ ಹೆಚ್ಚಾಗುತ್ತೆ. ಸರಿ. ಅದೇ ಬಟ್ಟೆ ಇನ್ನೂ ಚೆನ್ನಾಗಿ ಹೊಳಿಬೇಕು ಅಂದ್ರೆ ಏನ್? ಅದನ್ನ ಧರಿಸ್ಬೇಕು. ಧರಿಸೋದು ಆಮೇಲೆ, ಐರನ್ ಮಾಡಿದ್ಮೇಲೆ ಇನ್ನೇನಿರುತ್ತಲ್ಲ, ಇನ್ನೊಂದು ಇರ್ತದೆ. ಅದಕ್ಕಾಗಿ ಅಲ್ವಾ ಕೇಳಿದ್ದು. ಇನ್ನೂ ದಿವ್ಯತೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಸೆಂಟ್ ಹಾಕ್ಬೇಕಾ? ಆ ಸೆಂಟ್ ಹಾಕ್ಬೇಕಾ ಅಂತೇಳಿ. ಇನ್ನೊಂದು ಯಾವ್ದೋ ಒಂದು ಕರ್ಪೂರದ ಗುಳಿಗೆ ಬರ್ತಲ್ಲ, ಡಾಂಬರ್ ಗುಳಿಗೆ ಅಂತ ಹೇಳ್ತೀವಿ ನಾವು ಆ ಕಡೆ. ಸರಿನಾ? ಅದನ್ನ ಹಾಕಿಟ್ಟು ಏನಾಗ್ತದೆ? ಇನ್ನೂ ಶೈನಿಂಗ್ ಬರ್ತದೆ ಅಲ್ವಾ? ಅದ್ರಕ್ಕಿಂತ ಇನ್ನೂ ಶೈನಿಂಗ್ ಬರ್ಬೇಕಂತ ಏನ್ ಮಾಡ್ಬೇಕು? ಬಟ್ಟೆನ ಧೋಬಿ ಕೈಯಲ್ಲಿ ಕೊಡ್ಬೇಕು. ಯಾರ ಕೈಯಲ್ಲಿ ಕೊಡ್ಬೇಕು? ಅವಾಗ ಅವನಿಗೆ ಏನಾಗಿರ್ತದೆ? ಎಲ್ಲೆಲ್ಲಿ ಕಲ್ಲು ಇರ್ತದಲ್ಲ ಅದನ್ನ ತೆಗೆಯುವಂತ ಯೋಗ್ಯತೆ, ಕೆಪಾಸಿಟಿ, ವಿಶೇಷತೆ, ಸ್ಪೆಷಾಲಿಟಿ ಇರ್ತದ ಅವನದು ಅಲ್ವಾ? ಧೋಬಿ ಕೈಯಲ್ಲಿ ಕೊಟ್ಟಿರುವಂತ ಬಟ್ಟೆಯನ್ನು ನೀವೇ ಧೋಬಿ ಕ್ಲೀನ್ ಮಾಡೋನ್ ಇರ್ಬೇಕು. ಸುಮ್ನೆ ಒಯ್ದ್ಬಿಟ್ಟು ನಾಮಕೆ ವಾಸನೆ ಮಾಡ್ಬಿಟ್ಟು ಇಸ್ತ್ರಿ ಹಾಕೊಂಡು ಬರೋದಲ್ಲ. ನೀವೇ ಇಸ್ತ್ರಿ ಹಾಕೋದಕ್ಕೂ ಧೋಬಿ ಇಸ್ತ್ರಿ ಹಾಕೋದಕ್ಕೂ ವ್ಯತ್ಯಾಸ ಇದೆ. ನೀವು ಬಟ್ಟೆ ವಾಶ್ ಮಾಡೋದಕ್ಕೂ ಅವನು ಬಟ್ಟೆ ವಾಶ್ ಮಾಡೋದಕ್ಕೂ ಏನಿದೆ? ವ್ಯತ್ಯಾಸ ಇರ್ತದೋ ಇಲ್ವೋ? ಆಮೇಲೆ ನೀವು ಅದನ್ನ ಧರಿಸ್ಬಿಟ್ಟು ನೋಡಿ, ನಿಮ್ಗೆ ಏನಾಗ್ತದೆ? ಗೊತ್ತಾಗತ್ತೆ. ಅಂದ್ರೆ ಆ ಒಂದು ಸಾಧನ, ಬಟ್ಟೆ ಮೇಲೆ ದಿವ್ಯತೆ ಯಾವುದರ ಆಧಾರದ ಮೇಲೆ ಬಂತು? ಸ್ವಚ್ಛತೆಯ ಅದರ ಮೇಲೆ ಹೊಸ 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 ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಹೋದಾಗ, ಇಂಪ್ರೂವ್ಡ್ ವರ್ಷನ್ ಕೊಡ್ತಾ ಹೋದಾಗ ಆ ಸಾಧನದಲ್ಲಿ ದಿವ್ಯತೆ ಬಂತು. ಅರ್ಥ ಆಯ್ತು ನಿಮ್ಗೆ? ಹಾಗೇನೆ. ಸರಿ, ಇದು ಅರ್ಥ ಆಯ್ತು ಅಣ್ಣವ್ರೆ. ಇದಕ್ಕೂ ಮತ್ತು ದಿವ್ಯ ಗುಣಕ್ಕೂ ಏನು ಸಂಬಂಧ? ನಿಮ್ಮಲ್ಲಿ ಬಾಬಾ ಏನು ವಿಶೇಷತೆಯನ್ನು ಕೊಟ್ಟಿರ್ತಾರೋ
ಜ್ಞಾನ ಇರ್ಬೋದು, ಯೋಗ ಇರ್ಬೋದು, ಅಡುಗೆ ಮಾಡೋದಿರ್ಬೋದು, ಏನೇ ಇದ್ದನು ನೀವು ಪುನಃ 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 ಅದನ್ನ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡ್ತಾ ಹೋದಾಗ ಆ ಗುಣಗಳಲ್ಲಿ ದಿವ್ಯತೆ ಬರುತ್ತೆ. ಹೋಗ್ತದೆ. ನೀವು ಜ್ಞಾನ ಹೇಳುದಿರ್ತಾರಲ್ಲ, ಪದೇ 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 ಬಾಬನ ನೆನಪಿನಲ್ಲಿ, ಯಾವ್ದಲ್ಲಿ? ಬಾಬಾ ನಾನು ಹೇಳುವಂತ ಅಭಿಮಾನದಲ್ಲಿ ಅಲ್ಲ, ನನಗೆ ಗೊತ್ತಿರ್ತದೆ ಅಂತ ಅಲ್ಲ, ಬಾಬಾ ಹೇಳುದು ಎಕ್ಸ್ಟ್ರಾ ಇರಬೇಕು. ಬಾಬಾವನ ಶಕ್ತಿ, ಬಾಬಾ ಅವರವರ ಜೊತೆ ಸಹಯೋಗ, ಅದನ್ನ ನೀವು ಮಾಡ್ತಾ 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 ಅದು ನಿಮಗೇ ಗೊತ್ತಾಗತ್ತೆ. ಏನಂತ, ಮೊದಲು ನನ್ನ ಮೂಲಕ ಬಾಬಾ ಜ್ಞಾನವನ್ನು ಹೇಗೆ ಹೇಳ್ತಾ ಇದ್ರು, ಇವಾಗ ಹೇಗೆ ಹೇಳ್ತಾ ಇದ್ದಾರೆ. ಅವಾಗ ಆ ವ್ಯತ್ಯಾಸ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಅದೇ ರೀತಿ ನೀವು ಯೋಗ ಮಾಡ್ತಾ ಹೋಗಿ ಬಾಬಾ ನೆನಪಿನಲ್ಲಿ, ಅದರಲ್ಲೂ ಕೂಡ ವ್ಯತ್ಯಾಸ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಆವಾಗ ಮಾಡಿದ್ದು ನಾನು ಆತ್ಮ ಅಂತ ತಿಳ್ಕೊಂಡು ಭಗವಂತ ನೆನಪು ಮಾಡಿದ್ದು, ಈಗಲೂ ಅದನ್ನೇ ಮಾಡುದು, ಮುಂದೆನೂ ಅದೇ ಮಾಡುದು. ಆದರೆ ಆ ವ್ಯತ್ಯಾಸ ನಿಮ್ಮ ಮನಬುದ್ಧಿಯಲ್ಲಿ ಬರುವಂತ ವ್ಯತ್ಯಾಸ. ಎಷ್ಟು ಮನಬುದ್ಧಿ ಕ್ಲೀನ್ ಆಗ್ತಾ ಹೋಗ್ತದೋ ಅಷ್ಟು ಅನುಭವದ ಆಳದಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಹೋಗ್ತಾ ಇರ್ತೀವಿ. ಅವಾಗ್ಲೂ ಕೂಡ ಮನಸ್ಸನ್ನು ಬಿಂದುನಲ್ಲೇ ಇಡ್ತೀವಿ, ವೈಟ್ ಕಲರ್ನಲ್ಲೇ ಇಡ್ತೀವಿ, ಪರಮಾತ್ಮನಲ್ಲಿ ಇಡ್ತೀವಿ, ಪರಮಧಾಮದಲ್ಲಿ ಇಡ್ತೀವಿ. ಆದ್ರೆ ವ್ಯತ್ಯಾಸ ಬೇರೆ. ಬೇರೆ ಕಾರಣ ಅನುಭವ, ದಿವ್ಯತೆ. ಕಾರಣ ಏನು ಅಂದ್ರೆ ಆ ಒಂದು ವಿಶೇಷತೆ ಯಾರು ಬಾಬನಿಂದ ಕೊಟ್ಟಿದಾರೋ, ಮತ್ತೊಬ್ಬ ಅದಕ್ಕೆ ಏನ್ ಮಾಡಿದ್ದಾನೆ, ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ ಅಲ್ವಾ? ಶರೀರಕ್ಕೆ ಕಾಯಿಲೆ ಬಂದಿರ್ತದೆ, ಡಾಕ್ಟರ್ ಹತ್ರ ಹೋಗಿರ್ತೀವಿ, ತುಂಬಾ ದೊಡ್ಡ ಕಾಯಿಲೆ ಇರ್ತದೆ, ಟ್ರೀಟ್ಮೆಂಟ್ ತಗೊಳ್ತಾ 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 ಹೋದಾಗ ನೋವಿನ ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ ಅಲ್ವಾ? ಹಾಗೆ ದಿವ್ಯತೆ ಅಂತಂದ್ರೆ ಯಾವ ಗುಣವನ್ ನನ್ನ ಹತ್ರ ಇರ್ತದೋ ಅದನ್ನ ಪುನಃ 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 ಏನ್ ಮಾಡುವಂಥದ್ದು, ಸ್ವಚ್ಛ ಮಾಡುವಂಥದ್ದು, ಶುದ್ಧ ಮಾಡುವಂಥದ್ದು. ವಿಶೇಷವಾಗಿ ಭಗವಂತನ ನೆನಪಿನಲ್ಲಿ ಸಮರ್ಪಣಾ ಭಾವದಿಂದ, ನಿಮಿತ್ತ ಭಾವದಿಂದ, ನಿರ್ಮಾಣ ಭಾವದಿಂದ ನಾನು ಹೇಳಿದೇನಾಗ್ತಾ ಹೋಗ್ಬೇಕು, ಸಾಯ್ತಾ ಹೋಗ್ಬೇಕು. ಮತ್ತು ಆದಷ್ಟು ಮನಸ್ಸು ಬುದ್ಧಿಯನ್ನ ಭಗವಂತನ ಕೈಯಲ್ಲಿ ಸೇವಾ ಮನೋಭಾವನೆಯಲ್ಲೇ ಮಾಡಬೇಕು. ಸ್ವಾರ್ಥ ಹೆಸರು ಕೀರ್ತಿಗೋಸ್ಕರ ನಾನು ಕರ್ಮವನ್ನ ಮಾಡಬಾರ್ದು. ಅಷ್ಟು ನೀವು ಮಾಡ್ತಾ ಹೋದಾಗ ಆತ್ಮ, ಮನಬುದ್ಧಿ, ಸಂಸ್ಕಾರ, ಶರೀರ, ವಾಯುಮಂಡಲ, ವಾತಾವರಣ, ವ್ಯಕ್ತಿಗಳು, ಸಂಬಂಧ ಸಂಪರ್ಕ ಎಲ್ಲ ದಿವ್ಯ ಆಗತ್ತೋ ಆಗಲ್ವೋ? ಆಗತ್ತೋ ಆಗಲ್ವೋ? ಬೆಳಿಗ್ಗೆ ಸೂರ್ಯ ಬಂದಾಗ ಬಿಸಿಲು ಹೆಂಗಿರ್ತದೆ, ಮಧ್ಯಾಹ್ನ ಆಗ್ತಾ 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 ಹೋದಾಗ ಏನಾಗ್ತದೆ, ಹೆಚ್ಚಿಗೆ ಆಗತ್ತೋ ಆಗಲ್ವೋ? ಪ್ರಕಾಶ ಜಾಸ್ತಿ ಆದಷ್ಟು ಏನಾಗ್ತದೆ, ಚಳಿನೂ ಕೂಡ ಏನಾಗ್ತದೆ, ಓಡೋಗ್ತದೆ ಅಲ್ವಾ? ಹಾಗೆ ದಿವ್ಯತೆ ಅಂತಂದ್ರೆ ಅದೇ ಗುಣವನ್ನ ಇನ್ನೂ ಪರ್ಫೆಕ್ಷನ್ ಆಗಿ, ಇನ್ನೂ ಶುದ್ಧವಾಗಿ, ಇನ್ನೂ ಸ್ವಚ್ಛವಾಗಿ, ಇನ್ನೂ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಏನ್ ಮಾಡುವಂಥದ್ದು, ಉಪಯೋಗ ಮಾಡೋದಕ್ಕೆ ಏನ್ ಹೇಳ್ತಾರೆ, ಹೇಳ್ತಾರೆ ದಿವ್ಯ ಗುಣ. ಅರ್ಥ ಆಯ್ತಾ? ನಾರ್ಮಲ್ ತಟ್ಟೆಯಲ್ಲಿ ತಿನ್ನೋದಕ್ಕೂ ಕ್ಲೀನ್ ಆಗಿರುವಂತ ತಟ್ಟೆಯಲ್ಲಿ ತಿನ್ನೋದಕ್ಕೂ ಏನಿದೆ, ವ್ಯತ್ಯಾಸ ಇದೆ. ದಿವ್ಯತೆ ಅಂತಂದ್ರೇನು, ಅದಕ್ಕೆ ಸ್ವಚ್ಛತೆ ಮಾಡುವಂತ ಒಂದು ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಆಮೇಲೆ ತರಿಸೋದು. ಓಕೆ, ನಾರ್ಮಲ್ ನಾನು ನೆಕ್ಲೆಸ್ ಧರಿಸೋದಕ್ಕೂ ಕ್ಲೀನ್ ಮಾಡಿಬಿಟ್ಟು ಧರಿಸೋದಕ್ಕೂ ನಾಗರತ್ನಕ್ಕ ವ್ಯತ್ಯಾಸ ಇದೆ. ಹಾ, ಕ್ಲೀನ್ ಮಾಡಿ ಧರಿಸೋದಕ್ಕೂ ಪಾಲಿಶ್ ಮಾಡಿಬಿಟ್ಟು ಧರಿಸೋದಕ್ಕೂ ವ್ಯತ್ಯಾಸ ಇದೆ. ಹೌದು ತಾನೆ? ಏನು ವ್ಯತ್ಯಾಸ? ಅದಕ್ಕೊಂದು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಲ್ವಾ? ಹೌದು. ಅವಾಗ ನೋಡೋರಿಗೂ ಸುಂದರವಾಗಿ ಕಾಣುತ್ತೆ, ಧರಿಸಿದವನಿಗೂ ಸುಂದರವಾಗಿ ಕಾಣುತ್ತೆ. ಹಾಗೆ ನನ್ನ ಹತ್ರ ಗುಣ ಇದೆ ಅಂತ ಮಾತ್ರ ಆಗೋದಿಲ್ಲ, ಅದನ್ನು ಪ್ರತಿದಿನ ಏನ್ ಮಾಡ್ತಾ ಹೋಗ್ಬೇಕು, ದಿವ್ಯತೆಯನ್ನು ಏನ್ ಮಾಡ್ತಾ ಹೋಗ್ಬೇಕು, ತುಂಬ್ತಾ ಹೋಗ್ಬೇಕು. ಅದಕ್ಕೆ ಯಾರು ತುಂಬ್ತಾರ ದಿವ್ಯತೆಯನ್ನ? ಪರಮಾತ್ಮ. ಯಾಕಂದ್ರೆ ಗುಣ ಅವನಿಗೆ ಸಂಬಂಧಪಟ್ಟಿದಿರೋದಕ್ಕೆ ಅದನ್ನ ಕ್ಲೀನಿಂಗು ಕೂಡ ಯಾರೇ ಮಾಡ್ಬೇಕಾಗ್ತದೆ, ಪರಮಾತ್ಮ. ದುರುಗುಣಗಳಿಗೆ ದಿವ್ಯತೆ ಯಾರು ತುಂಬ್ತಾರೆ? ರಾವಣ. ನೀವು ರಾವಣ ಎಷ್ಟು ಹೋಗ್ತಾ ಇರ್ತೀರೋ, ಮೊದಲು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಆಮೇಲೆ ನಾನ್ ವೆಜ್ ತಿನ್ಲಿಕ್ಕೆ ಶುರು ಮಾಡ್ತಾರೆ, ನಿಧಾನಕ್ಕೆ ಮೀನ್ ತಿನ್ಲಿಕ್ಕೆ ಶುರು ಮಾಡ್ತಾರೆ, ಆಮೇಲೆ ಕೋಳಿ ತಿನ್ಲಿಕ್ಕೆ ಶುರು ಮಾಡ್ತಾರೆ, ಕುರಿನೂ ತಿನ್ಲಿಕ್ಕೆ ಶುರು ಮಾಡ್ತಾರೆ, ಆಮೇಲೆ ಬೆಂಗಳೂರು ಅಂತ ಊರುಗಳಲ್ಲಿ ಹಂದಿನೂ ತಿನ್ಲಿಕ್ಕೆ ಏನ್ ಮಾಡ್ಬಿಡ್ತಾರೆ, ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವಾಗ ಏನಾಗ್ತಾ ಹೋಗ್ತದೆ, ಅದ್ರಲ್ಲಿ ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ, ಅಪರೂಪಕ್ಕೆಲ್ಲೋ ಪಾರ್ಟಿಲಿ ಡ್ರಿಂಕ್ಸ್ ಮಾಡ್ಲಿಕ್ಕೆ ಶುರು ಮಾಡೋರು ವೀಕೆಂಡ್ ಅಂತ ಶುರು ಮಾಡ್ತಾರೆ, ಆಮೇಲೆ ಡೈಲಿ ಶುರು ಮಾಡ್ತಾರೆ, ಆಮೇಲೆ ಬೆಳಿಗ್ಗೆ ನೀರು ಕುಡಿಯೋಕ್ಕಿಂತ ಮೊದ್ಲೇನೆ ಏನ್ ಮಾಡ್ಬಿಡ್ತಾರೆ. ಅವಾಗ ದುರ್ಗುಣಗಳಲ್ಲಿ ದಿವ್ಯತೆ ಏನಾಗ್ತಾ ಹೋಯ್ತು, ಅರ್ಥ ಆಯ್ತಾ? ಈಗ ಗುಣ ಆಯ್ತು, ಸದ್ಗುಣ ಆಯ್ತು, ನೆಕ್ಸ್ಟ್ ಯಾವುದು, ಈಗ ಯಾವುದು, ದೈವಿ ಗುಣ. ದೈವಿ ಗುಣ ಅಂತಂದ್ರೆ ಕೊಡೋದು. ದೈವಿ ಗುಣ ಅಂತದೇನು, ದೇವತಾ ದೇನೇವಾಲೆ. ಏನ್ ಮಾಡ್ಬೇಕು, ಬೇರೆಯವ್ರು ಕೊಡಬೇಕು. ಯಾವಾಗ ಕೊಡಬೇಕು, ಆಮೇಲೆ ಆ ಗುಣಗಳನ್ನ ಸದ್ಗುಣ ಮಾಡಿ
ದಿವ್ಯ ಗುಣಗಳನ್ನಾಗಿ ಮಾಡಿ ಆಮೇಲೆ ಏನ್ ಮಾಡಿ ಬೇರೆಯವರಿಗೆ ಕೊಡುವಂಥವರ. ನಿಮಗೆ ಕೊಡುವಂತ ಮನಸ್ಸಿದೆ, ಮೈ ಮೇಲಿರುವಂತ ತೇವವಾಗಿರುವಂತ ಬಟ್ಟೆಯನ್ನು ಯಾರಿಗಾದ್ರೂ ದಾನ ಧರ್ಮ ಮಾಡಿದ್ರೆ ಹೆಂಗಿರ್ತದೆ? ಬೇಕಂತಾರೆ. ನಿಮ್ಮ ಹತ್ರ ಆಹಾರ ಇರ್ತದೆ, ಹಾಳಾಗತ್ತಲ್ವಾ ಅಂತ ಬಿಟ್ಟು ಯಾರಿಗಾದ್ರೂ ಕೊಟ್ಟಿದ್ದ ಹೆಂಗಿರ್ತದೆ? ನಿನ್ನೆ ಮಾಡಿರುವಂತ ಆಹಾರ ಕೊಟ್ಟು ಹೇಗಿರ್ತದೆ, ಇವತ್ತು ನೀವು ಮಾಡಿರುವಂತ ಬಿಸಿ ಬಿಸಿ ಆಹಾರವನ್ನ ಬೇರೆ ಕೊಟ್ಟು ಹೇಗಿರ್ತದೆ? ವ್ಯತ್ಯಾಸ ಇರ್ತದೋ ಇರಲ್ವೋ? ಕೊಡುವಂತ ಭಾವ ಇದೆ, ಆದರೆ ಏನಿಲ್ಲ, ಆ ಒಳಗಡೆಯಿಂದ ಅವನು ಸಚ್ಚಾರಿತ್ರ್ಯ ಹೇಳುವಂಥದ್ದಿಲ್ಲ. ನಮ್ಮ ಹಾಗೇನವರು ಫ್ರೆಶ್ ಆಗಿರೋದನ್ನು ತಿನ್ನಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಇರೋದಿಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಇಲ್ಲ ದೈವಿ ಗುಣ ಅಂತಂದ್ರೆ ಯಾವಾಗ ನಿಮಗೆ ಅದು ಒಳ್ಳೇದು ಅಂತ ಅನಿಸತ್ತೋ, ಚೆನ್ನಾಗಿದೆ ಅಂತ ಅನಿಸತ್ತೋ, ಆವಾಗ ಅದನ್ನ ಬೇರೆಯವರಿಗೆ ಕೊಡಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ಆಹಾರ ಮಾಡಿರ್ತೀವಿ, ಮಾಡಿರುವಂತ ಆಹಾರ ರುಚಿ ಸರಿಯಾಗಿಲ್ಲ, ಅವಾಗೇನ್ ಮಾಡೋದು? ಬೇರೆಯವ್ರಿಗೆ ಕೊಡೋದು. ಯೋಗೇಶ್ ಅಣ್ಣಿ ತಿನ್ಸೋದು, ಅಣ್ಣ ನೋಡಿ ತಿನ್ಬಿಟ್ಟು ಹೆಂಗಿದೆ, ಉಪ್ಪು ಖಾರ ಹೋಳಿಸಿ ಎಲ್ಲ ಸರಿ ಇದೆಯಾ ನೋಡಿ. ಎಕ್ಸ್ಪೆರಿಮೆಂಟ್ ಯಾರ ಮೇಲೆ? ಬೇರೆಯವ್ರ ಮೇಲೆ. ಸರಿನಾ? ಏನಾಗಿದೆ ಹೇಳಿ ಅಂತ. ದೈವಿ ಗುಣ ನೋಡಿ ಬಾಬಾ ಹೇಳ್ತಾರೆ, ದೈವಿ ಗುಣ ಸತ್ಯುಗದಲ್ಲಿ ಬರ್ತದೆ ಅಲ್ವಾ? ಅಂತಂದ್ರೆ ಸಂಗಮ ಯುಗದಲ್ಲಿ ಅಷ್ಟೆಲ್ಲ ನೀವು ಸಾಧನೆ ಮಾಡಿ ಆದ ಮೇಲೆ ಏನ್ ಮಾಡ್ತೀವಿ? ಬೇರೆಯವ್ರಿಗೆ ಕೊಡ್ತೀವಿ. ಸರಿ, ಈಗ ನೀವು ಅಡಿಗೆ ರೆಡಿ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಫಸ್ಟ್ ಡೇನೆ ಪಲಾವ್ ಮಾಡಿದಾಗ ಒಳ್ಳೆ ಟೇಸ್ಟ್ ಬಂದ್ಬಿಡ್ತದ? ಬರಲ್ಲ. ಬರಲ್ಲ ತಾನೆ. ಮಾಡಿ 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 ಏನಾಗ್ಬೇಕು? ಅಷ್ಟು ಪ್ರಾಕ್ಟೀಸ್ ಆಗ್ಬೇಕು. ಒಳ್ಳೆ ಟೇಸ್ಟ್ ಬಂದ ಮೇಲೆ ಬೇರೆಯವ್ರಿಗೆ ನಾವೇನ್ ಮಾಡ್ಬೇಕಾಗ್ತದೆ? ಕೊಡ್ಬೇಕಾಗ್ತದೆ. ದೈವಿ ಗುಣ ಅಂತಂದ್ರೆ ನನ್ನಲ್ಲಿರುವಂತ ಗುಣಗಳನ್ನ ಬೇರೆಯವರಿಗೆ ನಾನೇನ್ ಮಾಡುವಂಥದ್ದು? ಒಳ್ಳೆಯ ಕಾರ್ಯಕ್ಕೋಸ್ಕರ ಕೊಡಲಿಕ್ಕೆ ನಿಮಿತ್ತರಾಗುವುದಕ್ಕೆ ಏನ್ ಹೇಳ್ತಾರೆ? ದೈವಿ ಗುಣ, ದೇವತಾ. ಆದ್ರೆ ಅವರಿಗೆ ಕೊಡುವಂತ ಮೊದಲು ಅದೇನಾಗಿರ್ಬೇಕು? ಸ್ವಚ್ಛವಾಗಿರ್ಬೇಕು, ಶುದ್ಧವಾಗಿರ್ಬೇಕು, ಸದ್ಗುಣಗಳನ್ನೇ ನಾನೇನ್ ಮಾಡ್ಬೇಕು? ಕೊಡಬೇಕು ಅಲ್ವಾ? ಈಗ ನಮ್ಮ ಮನೇಲಿ ನಾವು ಸಿಟ್ಟು ಮಾಡ್ಕೊಂಡಿದ್ರೆ ನಮ್ಮ ಜೊತೆಲಿರುವಂತವ್ರು ಮಕ್ಕಳು, ಚಿಕ್ಕ ಮಕ್ಕಳು, ಅವರು ಕೂಡ ಕಲ್ತ್ಕೊಳ್ತಾರಲ್ವಾ? ಇವ್ರಂಗೆ ನಾನೇನ್ ಮಾಡ್ಬೇಕು? ಮಾಡಬೇಕು. ಅವಾಗ ಏನಾಗುತ್ತೆ? ನಿಮ್ಮಿಂದ ಒಳ್ಳೆ ಗುಣ ಬಂತು, ಅವ್ರಿಗೆ ಕೆಟ್ಟ ಗುಣ ಬಂತು. ಕೆಟ್ಟ ಗುಣ ಬಂತು. ಅದನ್ನೇ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯವರು ಬೈದಾಗ ನೀವು ಶಾಂತವಾಗಿದ್ದ ಆ ಮಗುನು ಕೂಡ ಕಲಿಯುತ್ತೆ. ಏನಂತ? ನಾನು ಕೂಡ ಏನಾಗ್ಬೇಕು? ಶಾಂತ. ಓಕೆ. ನಿಮ್ಮ ಮನೆಯಲ್ಲಿ ನೀವು ವೈಟ್ ಡ್ರೆಸ್ ಹಾಕೊಂಡ್ರೆ ಮಕ್ಕಳು ಕೂಡ ಏನ್ ಮಾಡ್ತಾರೆ? ಅದೇ ಹಾಕೊಂಡು. ನಾವು ಕಲರ್ 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 ಡ್ರೆಸ್ ಹಾಕೊಂಡ್ರೆ ಅವರು ಅದೇ. ನಾವು ನಮ್ಮ ಮನೆಯಲ್ಲಿ ಆನ್ಲೈನ್ ಅಲ್ಲಿ ಮ್ಯಾಗಿ ಇದನ್ನೆಲ್ಲ ಆರ್ಡರ್ ಮಾಡಿದಲ್ಲ, ಮ್ಯಾಗಿ ಮನೇಲಿ ಮಾಡ್ತಾರಂತ ಕಾಣ್ತಾರೆ. ಓಕೆ, ಹೊರಗಡೆಯಿಂದೆಲ್ಲ ತರಿಸಿದ್ರೆ ಜನನು ಕೂಡ, ನಮ್ಮ ಮಕ್ಕಳು, ಮುಂದಿನ ಜನರೇಷನ್ ಕೂಡ ಏನ್ ಮಾಡ್ತಾರೆ? ಅದನ್ನೇ ಕಲಿತಾರಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ದೈವಿ ಗುಣ ಅಂತಂದ್ರೆ ಬೇರೆಯವರಿಗೆ ನೀವು ಗುಣವನ್ನ ಕೊಡಬೇಕು ಅಂತಂದಾಗ ಏನಾಗಿರ್ಬೇಕು? ನಿಮ್ಮಲ್ಲಿ ಆ ಯೋಗ್ಯತೆ ಹಿಡಿದು ಇರಬೇಕು. ಎಷ್ಟೋ ಜನ ಹೇಳ್ತಾರೆ, ಬಾಬಾ ನಾನು ಕೂಡ ಸೇವೆ ಮಾಡ್ತೇನೆ. ಬಾಬಾ ಹೇಳ್ತಾರೆ ಆ ಯೋಗ್ಯತೆ ಆ ಲೆವೆಲ್ಗೆ ಬಂದಾಗ ಮಾತ್ರ ನಿಮ್ಮನ್ನು ನಾನು ಆ ಸೇವೆಗೆ ನಾನು ಉಪಯೋಗ ಮಾಡ್ತೇನೆ. ಇಲ್ಲ ಅಂದ್ರೆ ನಿಮ್ಮಿಂದ ನನ್ನ ಹೆಸರು ಏನಾಗ್ತದೆ? ನಾನು ಅಡುಗೆ ಚೆನ್ನಾಗಿ ಮಾಡ್ತೇನೆ ಎಲ್ಲರಿಗೂ ಹೇಳ್ಬೋದು, ಆದ್ರೆ ತಿನ್ನುವಂತವ್ರಿಗೆ ಅದು ಗೊತ್ತಾಗ್ತದಲ್ವಾ ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ಜ್ಞಾನ ಎಲ್ಲರೂ ಕೂಡ ಹೇಳ್ತಾರೆ, ಎಲ್ಲರಿಗೂ ಹೇಳ್ಬೇಕು ಅಂತ ಮನಸ್ಸಿರ್ತದೆ. 7 days ಕೋರ್ಸ್ನವ್ರಿಗೂ ಕೂಡ ಮನಸ್ಸಿರ್ತದೆ. ಆದರೆ ಅದರಿಂದ ಏನಾಗಬಾರ್ದು? ರಾಂಗ್ ಇನ್ಫಾರ್ಮೇಶನ್ ಇಲ್ಲಿಗೆ ಹೋಗ್ಬಾರ್ದು, ಬೇರೆಯವ್ರಿಗೆ ಹೋಗ್ಬಾರ್ದಲ್ವಾ? ನಾವು ಕೂಡ ಯೋಚನೆ ಮಾಡ್ತೀವಿ ನನ್ನ ವೈಯಕ್ತಿಕ ಜೀವನದಲ್ಲಿ. ಆರಂಭದಲ್ಲಿ ನಾವು ಜ್ಞಾನ ಹೇಳೋದಕ್ಕೂ ಈಗ ಜ್ಞಾನ ಹೇಳೋದಕ್ಕೂ ಏನಿದೆ ವ್ಯತ್ಯಾಸ? ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೇನೆ. ಇಷ್ಟು ದಿನದವರೆಗೆ ನಾನು ವಿಶ್ವ ಅಂತಂದ್ರೆ 3 ಲೋಕ ಅಂತ ಹೇಳ್ತೀನಿ. ವಿಶ್ವ ಅಂತಂದ್ರೆ ಏನು? 3 ಲೋಕ. ರೀಸೆಂಟ್ 2-3 ಮುರಳಿಗಳಲ್ಲಿ ಏನು ಬಂತು ಅಂತಂದ್ರೆ ವಿಶ್ವ ಅಂದ್ರೆ ಬರೀ ಸ್ಥೂಲ ಮತನ ಮಾತ್ರ ಇರ್ತದೆ ಅಂತ ಬಾಬಾ ಏನ್ ಮಾಡಿದ್ರು? ಮುರಳಿಯಲ್ಲಿ ಹೇಳಿದ್ರು. ಯಾವಾಗ ಬಾಬಾನ ಮುರಳಿಯಲ್ಲಿ ಬಂತು, ನಾನು ಇವಾಗ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಹಿಂದಿನ ಎಲ್ಲಾ ವಿಷಯದಲ್ಲೂ ಯಾವುದೇ ಕ್ಲಾಸ್ ಅಂತ ತೆಗೆದುಕೊಂಡು ನೋಡಿ, ಅದ್ರಲ್ಲಿ ಏನಿದೆ? ವಿಶ್ವ ಅಂತ ನಾನು ಹೇಳಿದ್ರೆ 3 ಲೋಕ, ಬೇರೆ ಯಾರು ಹೇಳಿದ್ರು ನಾನಪ್ಪ. ಹೌದು. ಬಾಬಾ ಈಗ 3 ಮುರಳಿಗಳಲ್ಲಿ 2-3 ಮುರಳಿಗಳು ನನಗೆ ಆ ಪಾಯಿಂಟ್ ಸಿಕ್ತು. ಏನಂತ? ಇವತ್ತಿನ ಮುರಳಿಲೂ ಕೂಡ ಇದೆ, ಇವತ್ತಿನ ಹಿಂದೆ ಮುರಳಿಲಿ ಇದೆ. ವಿಶ್ವ ಅಂತಂದ್ರೆ ಸ್ಥೂಲವತನ ಮಾತ್ರ. ಆವಾಗ ಬಾಬಾ ಹೇಳಿದಾಗ ನಾನೇನ್ ಮಾಡ್ತೇನೆ? ಆ ಜ್ಞಾನದಲ್ಲಿ ಏನ್ ಮಾಡ್ತೇನೆ? ಅದನ್ನ ಚೇಂಜ್ ಮಾಡ್ಕೊಳ್ತೇನೆ. ಅವಾಗ ಪರ್ಫೆಕ್ಷನ್ ಇರ್ತದೆ ಅಲ್ವಾ? ಹಾಗೆ ಆರಂಭದಲ್ಲಿ ನಾವೇನ್ ಮಾಡ್ತೇವೆ? ಏನೇನೋ ತಪ್ಪುಗಳನ್ನ
ಮಾಡ್ತೀವಿ. ಮಾಡಿರ್ತೀವಿ, ಆದ್ರೆ ಅದನ್ನ ನಾವೇನ್ ಮಾಡೋದು ಒಪ್ಪೋದಿಲ್ಲ. ಅದಕ್ಕೆ ಬಾಬಾ ಪ್ರತಿದಿನ ಮುರ್ಲಿ ಓದ್ಬೇಕು ಅಂತ ಹೇಳೋದು ಅದಕ್ಕೇನೆ. ಯಾಕಂದ್ರೆ ನಾವೇನೇನ್ ತಪ್ಪು ಮಾಡ್ತಿದೀವಿ ಹೇಳೋದು ಏನಾಗತ್ತೆ ಗೊತ್ತಾಗತ್ತೆ. ಅಷ್ಟು ಆ ತಪ್ಪು ಮಾಡ್ತಾ ಇರುವಂತ ಕಾರಣದಿಂದ ಬಾಬಾ ಏನ್ ಮಾಡೋಣ, ನಮ್ಗೆ ಮೇನ್ ಸ್ಟ್ರೀಮ್ ಅಲ್ಲಿ ಹೆಚ್ಚಿನ ಜನ ಇರುವಲ್ಲಿ ಏನ್ ಮಾಡೋದಿಲ್ಲ, ಬಾಬಾ ನಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ ಅಲ್ವಾ. ಕೆಲವೊಂದ್ಸಲ ಏನಾಗ್ತದೆ, ಸಣ್ಣ ಸಣ್ಣ ಸ್ಕೂಲ್ಗಳಲ್ಲಿ ಪಾಠ ಮಾಡ್ಬೋದು, ದೊಡ್ಡ ದೊಡ್ಡ ಸ್ಕೂಲಲ್ಲಿ ಪಾಠ ಮಾಡ್ಬೇಕು, ಕಾಲೇಜ್ ಲೆವೆಲ್ ಅಂತ ಎದುರುಗಡೆ ವ್ಯಕ್ತಿಗಳು ಕೂಡ ಏನಾಗಿರ್ತಾರೆ, ಬುದ್ಧಿವಂತರಿರ್ತಾರೆ, ಸ್ಟ್ರಾಂಗ್ ಆಗಿರ್ತಾರೆ. ಅವಾಗಷ್ಟು ಅನುಭವ ಇದ್ದವ್ರು ಮಾತ್ರ ಏನ್ ಮಾಡ್ಬೋದು, ಮಾಡ್ಬೋದು. TCH ಕಲ್ತವ್ರು ಕೂಡ ಪ್ರೈಮರಿ ಸ್ಕೂಲಲ್ಲಿ ಏನ್ ಮಾಡ್ಬೋದು, ಪಾಠ ಮಾಡ್ಬಿಡ್ಬೋದು ಅಲ್ವಾ. ಲೆಕ್ಚರರ್ ಆಗ್ಬೇಕು ಅಂತಂದ್ರೆ MA MEd ಎಲ್ಲ ಮಾಡ್ಬೇಕು, ಬರೀ TCH ಗೆ ಆಗೋದಿಲ್ಲ ಅಲ್ವಾ. ಅದಕ್ಕಾಗಿ ನಾವು ಎಷ್ಟು ಅದಕ್ಕೆ ಯೋಗ್ಯರಾಗ್ತಾ ಹೋಗ್ತೀವೋ, ದೈವಿ ಗುಣ ಅಂದ್ರೆ ದೇವತಾ ಗುಣ ಅದು ಆಗಬೇಕು ಅಂತಂದ್ರೆ ಮೊದಲು ನಮ್ಮ ಜೀವನದಲ್ಲಿ ನಾವು ಅದನ್ನು ಧಾರಣೆ ಮಾಡ್ಕೊಳ್ಬೇಕು. ನಮ್ಮ ಜೀವನದ ಧಾರಣೆ ಇಲ್ಲದೇನೆ ನೀವು ಬೇರೆಯವರಿಗೆ ದೈವಿ ಗುಣಗಳನ್ನ ಕೊಡ್ಲಿಕ್ಕೆ ಹೋದ್ರೆ ನೀವೇನಾಗ್ತೀರಿ, ಅಸುರ ಗುಣಗಳು ಬಂದ್ಬಿಡು. ಪಂಡಿತರಾಗ್ತೀರಿ. ಏನಾಗ್ತೀರಿ, ಪಂಡಿತರಾಗ್ತೀರಿ. ಬರೀ ಹೇಳುವಂತವ್ರು ಮಾತ್ರ ಆಗ್ತೀರಿ ಹೊರತು ನಿಮ್ಮ ಜೀವನದಲ್ಲಿ ಕಾರ್ಯದಲ್ಲಿ ತಂದಿಲ್ಲ ಅಂತಂದ್ರೆ ಅದಲ್ಲಷ್ಟೇ ಎಫೆಕ್ಟಿವ್ನೆಸ್ ಇರೋದಿಲ್ಲ. ಭಗವಂತನ ನೆನಪಿಲ್ದೇನೆ ನೀವು ಧಾರಣೆ ಮಾಡ್ಲಿಕ್ಕೆ ಹೋದ್ರೆ, ವಿಷಯವನ್ನ ಹೇಳಲಿಕ್ಕೆ ಹೋದ್ರೆ, ನಮ್ಗೆ ಆರಂಭದಲ್ಲಿ ಭಗವಂತ ನೆನಪು ಮಾಡ್ಕೊಂಡು ಜ್ಞಾನ ಹೇಳಲಿಕ್ಕೆ ಆಗೋದಿಲ್ಲ ಆತ್ಮೀಯರೇ. ಗಡಗಡ ಗಡಗಡ ಅಂತ ಕೈ ಕಾಲೆಲ್ಲ ನಡುಗ್ತಾ ಇರ್ತದೆ, ಭಗವಂತ ನೆನಪಲ್ಲೇ ಮಾಡೋದು ಅಲ್ವಾ. ನೆನಪಿರುವಂತ ವಿಷಯ ಪ್ರೆಸೆಂಟೇಶನ್ ಮಾಡೋದೇ ಏನಾಗಿರ್ತದೆ, ಕಷ್ಟ ಇರ್ತದೆ, ಭಯ ಬೇರೆ ಇರ್ತದೆ, ಏನು ಪ್ರಶ್ನೆ ಮಾಡ್ಬಿಡ್ತಾರೆ ಅಂತ. ಅದು ನೀವು ಮಾಡ್ತಾ 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 ಹೋದಾಗ ನಿಮ್ಗೆ ಅನುಭವ ಆಗತ್ತೆ ಅಲ್ವಾ. ಆರಂಭದಲ್ಲಿ 2 ವೀಲರ್ ಕಲಿತಾ ಇರ್ಬೇಕಾದ್ರೆ ಮೊಬೈಲಲ್ಲಿ ಮಾತಾಡ್ಕೊಂಡು 2 ವೀಲರ್ ರೈಡಿಂಗ್ ಮಾಡ್ಲಿಕ್ಕೆ ಆಗತ್ತಾ, ಆಗಲ್ಲ. ಮಜಾ ಏನು ಗೊತ್ತಾ, 2 ವೀಲರ್ ರೈಡಿಂಗ್ ಆಮೇಲೆ ಇರ್ಲಿ, 2 ವೀಲರ್ ಕೈಲಿ ಇಟ್ಕೊಂಡು ಹಾರ್ನ್ ಮಾಡ್ಲಿಕ್ಕೂ ಕೂಡ ಕೈ ನನಗೆ ಒತ್ತಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ, ಭಯ. ಅನುಭವ ಇರೋದಿಲ್ಲ. ಓಕೆ, ಅಲ್ಲಿ 2 ವೀಲರ್ ರೈಡಿಂಗ್ ಮಾಡ್ಬೇಕಾದ್ರೆ ಕನ್ನಡಿ ಕಡೆಗೂ ನಾನು ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ, ಭಯ. ಕನ್ನಡಿ ಕಡೆ ಗಮನ ಕೊಟ್ಬಿಟ್ರೆ ಇಲ್ಲೇನಾದ್ರೂ ಆಕ್ಸಿಡೆಂಟ್ ಆಗ್ಬಿಟ್ರೆ ಹಿಂದ್ಗಡೆ ಇನ್ನೊಬ್ಬರನ್ನು ಕೂಡ ಕುಳಿಸ್ಕೊಳ್ಳೋದಿಲ್ಲ. ಯಾಕೆ ಹೇಳಿ, ಡ್ರೈವಿಂಗ್ ಸರಿ ಬರಲ್ಲ, ಆ ವೆಹಿಕಲ್ ಬ್ಯಾಲೆನ್ಸ್ ನನಗೆ ಬರೋದಿಲ್ಲ, ಇನ್ನು ಹಿಂದ್ಗಡೆ ಕುಳಿಸ್ಬಿಟ್ಟು ಅವ್ರ ಬ್ಯಾಲೆನ್ಸ್ ನಾನು ಹೆಂಗ್ ಮಾಡೋದು ಅಂತ ಅಲ್ವಾ. ಆದ್ರೆ ಅನುಭವ ಆಗ್ತಾ ಆಗ್ತಾ ಹೋದಾಗ ಏನಾಗ್ತದೆ, ಡ್ರೈವಿಂಗು ಮಾಡ್ತಾ ಇರ್ತೀವಿ, ಹಾರ್ನ್ ಹೊಡಿತಾ ಇರ್ತೀವಿ, ಹಿಂದೆನೂ ನೋಡ್ತಾ ಇರ್ತೀವಿ, ಹಿಂದ್ಗಡೆ ಕುಂತವ್ರದ ಮಾತಾಡ್ತಾನು ಇರ್ತೀವಿ, ಮೊಬೈಲಲ್ಲೂ ಮಾತಾಡ್ತಿರ್ತೀವಿ. ಅವಾಗ ಏನಾಗ್ತದೆ, ಎಕ್ಸ್ಪರ್ಟ್ ಆಗ್ತೀವಲ್ವ ನಾವು ಅದರಲ್ಲಿ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನಿಮ್ಮ ಮೂಲಕ ನಾನು ಗುಣಗಳನ್ನ ಕೊಡಬೇಕು ಅಂತಂದ್ರೆ ನೀವು ಮೊದಲು ಆ ಗುಣವನ್ನ ಧರಿಸಬೇಕು, ಅದನ್ನ ಸದ್ಗುಣವಾಗಿ ಪರಿವರ್ತನೆ ಮಾಡಬೇಕು. ಆಮೇಲೆ ಅದೇನಾಗ್ಬೇಕು, ದಿವ್ಯ ಗುಣ ಆಗ್ಬೇಕು. ಆಮೇಲೇನೆ ನೀವು ಬೇರೆಯವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ. ಅದಕ್ಕಾಗಿ ಏನ್ ಮಾಡ್ಬೇಕು, ನಾವು ಸದ್ಗುಣಗಳನ್ನ ಧಾರಣೆ ಮಾಡಬೇಕು ಅಂತಂದ್ರೆ ಆ ಸತ್ಯ ಶಕ್ತಿಯನ್ನ ಭಗವಂತನನ್ನ ಸದಾಕಾಲ ಏನ್ ಮಾಡಿ ಧರಿಸಿಬಿಟ್ಟು ನೀವು ಬೇರೆಯವರಿಗೆ ಕೊಡುವಂಥವರಾದಾಗ ಆ ಸಂಸ್ಕಾರ ನಮ್ಮಲ್ಲಿ ಬರುತ್ತದೆ. ಸದಾಕಾಲ ನಾವೇನಾಗಿರ್ತೀವಿ, ದೇವತೆಗಳು. ಅಂದ್ರೆ ಈಗ ನಾವು ಬೇರೆಯವರಿಗೆ ಕೊಡುವಂತ ಲೆವೆಲ್ ಅಲ್ಲಿ ಬಂದಿದ್ದೀವಾ ಅಥವಾ ತೆಗೆದುಕೊಳ್ಳುವಂತ ಲೆವೆಲ್ ಅಲ್ಲಿ ಬಂದಿದ್ದೀವಾ, ಇನ್ನು ಬೇಡ್ತಾ ಇದ್ದೀವಾ ಕೇಳ್ತಾ ಇದ್ದೀವ ಅಂತ ನಮ್ಮನ್ನ ನಾವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೋಬೇಕು, ಕೇಳ್ಕೊಳ್ಬೇಕಾಗ್ತದೆ, ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟು ನಿಮ್ಮಲ್ಲಿ ಯೋಗ್ಯತೆ ಬಂದಾಗ ಮಾತ್ರ ಬಾಬಾ ನಿಮ್ಮನ್ನೇನ್ ಮಾಡ್ತಾರೆ, ಉಪಯೋಗ ಈ ಗುಣಗಳೊಂದು ಬರೀ ನೀವು ಮುಖದಿಂದ ಶಬ್ದ ಹೇಳೋದಷ್ಟೇ ಅಲ್ಲ, ಯೋಗದಲ್ಲೂ ಚೆಕ್ ಮಾಡ್ಕೊಳ್ಳಿ. ಬಾಬಾ ನಿಮ್ಮ ಎದುರುಗಡೆಗಿದ್ದಾರೋ ಅಥವಾ ಬಾಬಾ ನಿಮ್ಮ ಹಿಂದೆ ಇದ್ದಾರೋ, ನಿಮ್ಮ ಮೂಲಕ್ಕೆ ವಿಶ್ವಕ್ಕೆ ಕೊಡ್ತಾ ಇದ್ದಾರೋ ಅಥವಾ ನಾನು ಮಾತ್ರ ತೆಗೆದುಕೊಳ್ತಾ ಇದ್ದೇನೋ ಅಂತ ನಾವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಅಂದ್ರೆ ಬಾಬನಿಂದ ಗುಣವನ್ನ ಪಡೆದಿರುವಂತ ನಾನು ಸದ್ಗುಣವನ್ನೇ ಪಡಿಬೇಕು. ಯಾವ್ದನ್ನ ಪಡಿಬೇಕು, ಹಾಗಿದ್ರೆ ಯಾವ್ದು ಸದ್ಗುಣ, ಯಾವ್ದು ದುರ್ಗುಣ? ಆತ್ಮನಿಗೆ ಬೇಕಾಗಿರೋದು ಸದ್ಗುಣಗಳು. ಬಾಬಾ ನನಗೆ ಮನೆ ಕಟ್ಕೊಡು ಅಂತ ಹೇಳುದು, ಸದ್ಗುಣನ ದುರ್ಗುಣನ? ದುರ್ಗುಣನ. ನನಗೆ ಜಾಬ್ ಕೊಡು ಅಂತ ಹೇಳೋದು, ಸದ್ಗುಣನ ದುರ್ಗುಣನ? ಹೌದಾ. ನನಗೆ ಶಾಂತಿ ಬೇಕು ಅಂತ ಹೇಳೋದು, ಅದು ಶಾಂತಿ ಬೇಕು ಅಂತ ಹೇಳೋದು ಒಳ್ಳೇದೇ ಕೆಟ್ಟದ? ಒಳ್ಳೇದೇನೆ ಅಲ್ವಾ. ಓಕೆ, ಬೇರೆಯವ್ರಿಗೂ ಶಾಂತಿ ಕೊಡು ಅಂತ ಹೇಳೋದು ಅದ್ಯಾವುದು? ಅಂದ್ರೆ ಬಾಬಾ ಹೇಳ್ತಾ ಇರೋದು, ನೀವು ಬಾಬನ ತಗೊಳ್ಬೇಕಾದ್ರೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದನ್ನ ತಗೊಳ್ಳಿ, ಬೇರೆಯವ್ರು ಕೊಡ್ಬೇಕಾದ್ರೂ ಕೂಡ ಆತ್ಮಕ್ಕೆ
ಸಂಬಂಧ ಪಡೋದನ್ನ ಏನ್ ಮಾಡಿ ಕೊಡುವಂಥವರಾಗಿ. ಅವಾಗ ನೀವೇನಾಗ್ತೀರಿ? ದೇವತೆಗಳು. ಸದ್ಗುಣಗಳಾಗ್ತೀರಿ. ಆಮೇಲೆ ನಿಮ್ಮಿಂದ ಕೊಡ್ತಾ ಕೊಡ್ತಾ ಹೋದಾಗ ನೀವೇನಾಗ್ತೀರಿ? ನಿಮ್ಮಿಂದ ಎಷ್ಟು ಪ್ರವಾಹ ಆಗ್ತಾ ಹೋಗ್ತದೋ ಆ ಸಂಕಲ್ಪ ಬೇರೆ, ಶುಭ ಭಾವನೆ ಬೇರೆ, ಆದ್ರೆ ನಿಮ್ಮಿಂದ ಆ ಶಕ್ತಿಗಳು ಹೊರಗಡೆ ಹೋಗುವಂತ ಅನುಭವ ನಿಮ್ಗೆ ಆಗ್ಬೇಕು. ಅವಾಗ ನೀವೇನಾಗ್ತೀರಿ? ದೈವಿ ಗುಣ ಅಂತಂದ್ರೆ ನಿಮ್ಮನ್ನ ಭಗವಂತ ಬೇರೆಯವರಿಗೆ ಶಕ್ತಿ ಗುಣಗಳನ್ನ ಕೊಡಲಿಕ್ಕೆ ಉಪಯೋಗ ಮಾಡಿಕೊಂಡಾಗ ನೀವೇನಾಗ್ತೀರಿ? ದೈವಿ ಗುಣಧಾರಣೆ ನಿಮ್ಮಲ್ಲಿ ಆಗತ್ತೆ. ದೈವತ್ವ ಹೇಳುವುದು ನಿಮ್ಮಲ್ಲಿ ಬರುತ್ತೆ. ಬಾಬಾ ಕೊಟ್ಟಿರುವಂತ ಆಹಾರ ನೀವು ಮಾತ್ರ ತಿಂದು ತೇಗಿ ಆರಾಮಾಗಿದ್ರೆ ನಿಮ್ಗೆ ದೈವಿ ಗುಣಗಳ ಧಾರಣೆಗಳು ಅಂತ ಹೇಳೋದಿಲ್ಲ. ಎಲ್ಲಿವರೆಗೆ ನೀವು ಅಷ್ಟು ಪ್ಯೂರ್ ಆಗೋದಿಲ್ವೋ ಅಲ್ಲಿವರೆಗೆ ಬಾಬಾ ಬೇರೆಯವರು ಕೊಡ್ಲಿಕ್ಕೆ ಅದನ್ನು ಉಪಯೋಗ ಮಾಡೋದಿಲ್ಲ. ಎಲ್ಲಿವರೆಗೆ ಪಾತ್ರೆ ಕ್ಲೀನ್ ಆಗೋದಿಲ್ವೋ ಅಲ್ಲಿವರೆಗೆ ನೀವು ಅಡಿಗೆ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೊಳ್ತೀರಾ? ಇಲ್ಲ ತಾನೇ? ಹಾಗೆ ಎಲ್ಲಿವರೆಗೆ ನೀವು ಶುದ್ಧವಾಗೋದಿಲ್ವೋ, ಎಲ್ಲಿವರೆಗೆ ಆತ್ಮ ಆಗೋದಿಲ್ವೋ, ಎಲ್ಲಿವರೆಗೆ ಭಗವಂತನ ಕೈಲಿ ಒಂದು ಸಾಧನವಾಗೋದಿಲ್ವೋ ಅಲ್ಲಿವರೆಗೆ ಬಾಬಾ ನಿಮ್ಮನ್ನ ಏನ್ ಮಾಡೋದಿಲ್ಲ? ಉಪಯೋಗ ಮಾಡ್ಕೊಳ್ಳೋದು. ದೈವಿ ಗುಣಗಳನ್ನ ಕೊಡಲಿಕ್ಕೆ ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ದೈವಿ ಗುಣ ಧಾರಣೆ ಮಾಡ್ತಾ ಇದ್ದೀರೋ? ರಾವಣನ ಗುಣವನ್ನ ಬೇರೆಯವರಿಗೆ ಕೊಡ್ತೇವೆ. ನೋ ಡೌಟ್ ಆತ್ಮ ಪ್ರತಿ ಸೆಕೆಂಡ್ ಎಚ್ಚರಾವಸ್ಥೆಯಲ್ಲಿ ಪ್ರಪಂಚಕ್ಕೆ ಏನಾದ್ರೂ ಒಂದು ಕೊಡ್ತಾನೆ ಇರುತ್ತೆ. ಇರ್ತದೆ. ಬೇಕೋ ಬೇಡೋ ಕೊಡ್ತಾನೆ ಇರ್ತದೆ. ಆದ್ರೆ ನಿಮ್ಮಿಂದ ಏನು ಹೊರಗಡೆ ಹೋಗ್ತಾ ಇದೆ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಎಲ್ಲಿಯವರೆಗೆ ನಿಮ್ಮ ಮನಸ್ಸು ಉಪಯೋಗ ಆಗ್ತಾ ಇದೆಯೋ ಅಲ್ಲಿ ಕರ್ಮ ಆಗ್ತಾ ಇದೆ. ಆ ಕರ್ಮದ ಫಲ ಪೂರ್ತಿ ವಿಶ್ವದ ಮೇಲೆ ಪರಿಣಾಮ ಪ್ರಭಾವ ಬಿದ್ದೇ ಬೀಳ್ತದೆ. ಅದು ನಿಮ್ಮಿಂದ ರಾವಣನ ಗುಣ ಹೋಗ್ತಾ ಇದೆಯೋ ಅಥವಾ ಭಗವಂತನ ಗುಣ ಹೋಗ್ತಾ ಇದೆಯೋ ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ ಮತ್ತು ಚೇಂಜ್ ಮಾಡ್ಕೊಳ್ಳಿ. ಓಕೆ. ಓಂ ಶಾಂತಿ. ಓಂ ಶಾಂತಿ.